ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಕೂಡ ಒಣಗಿದ್ದಾರೆ. ರೈತರು ಬೆಳೆದ ಬೆಳೆ ಕೂಡ ಒಣಗಿದೆ. ಮಂಡ್ಯ ಜಿಲ್ಲೆಯಾದ್ಯಂತ ಬರಪೀಡಿತ ಜಿಲ್ಲೆ ಎಂದು ಘೋಷಣೆಗೆ ಒತ್ತಾಯಿಸಿ ಹೋರಾಟಗಳು ನಿರಂತರವಾಗಿ ಮುಂದುವರೆದಿದ್ದಾವೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ವೇಣು ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದ ಬೆಳೆ ಕಳೆದುಕೊಂಡು ರೈತರು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಹಾಕಿದ್ದ ರೈತನ ಬದುಕು ಅತಂತ್ರವಾಗಿದೆ ಅಂತ ಅಸಮಾಧಾನ ಹೊರಹಾಕಿದರು. ಜಮೀನಿನಲ್ಲೇ ರೈತ ಬೆಳೆದ ಬೆಳೆಗಳು ನೀರಿಲ್ಲದೆ ಒಣಗಿ ನಿಂತಿದ್ದಾವೆ. ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಜಿಲ್ಲೆ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಲಾಯಿತು. ಇರುವ ಬೆಳೆಗೆ ಕೂಡಲೇ ನೀರು ಹರಿಸಲು ಒತ್ತಾಯಿಸಿದರು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಟಿ ಎನ್ ನಾರಾಯಣಗೌಡ ನೇತೃತ್ವದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಕಳೆದ 28 ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಅವಿರತವಾಗಿ ಏನು ಹೋರಾಟಗಳನ್ನ ಮಾಡ್ಕೊಬಂದಿದೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಇವತ್ತು ಮಂಡ್ಯ ಜಿಲ್ಲೆಯ ರೈತ ಪರವಾಗಿ ಒಂದು ಚಳುವಳಿಯನ್ನು ಪ್ರತಿಭಟನೆಯನ್ನು ಇಟ್ಕೊಳ್ಳುವಂಥದ್ದು ಮಾಡಿದ್ದೀವಿ. ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇಡೀ ಸುಮಾರು 60ರಷ್ಟು ಬೆಳೆಗಳು ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದು ನಿಂತಿದೆ. ಏನು ಕಬ್ಬು, ಭತ್ತ ಮತ್ತು ವಿವಿಧ ಹಣ್ಣು ತರಕಾರಿ ತೋಟಗಾರಿಕೆ ಬೆಳೆಗಳು ಎಲ್ಲ ಇದೆ. ಇವತ್ತು ಎಲ್ಲ ಸುಮಾರು 60ರಷ್ಟು ಸಂಪೂರ್ಣವಾಗಿ ಒಣಗಿದೆ. ಕಳೆದ ಹಿಂದೆ 75 ಅಡಿ ಇದ್ದಂಥ ಸಂದರ್ಭದಲ್ಲೂ ಬೆಳೆಗಳಿಗೆ ನೀರು ಹರಿಸಿರುವಂಥ ಉದಾಹರಣೆ ಇದೆ. ಈಗ 92 ಅಡಿ KRS ಡ್ಯಾಮಲ್ಲಿ 92 ಅಡಿ ನೀರಿದೆ. ಒಂದು ಕಠಿಣ ಪದ್ಧತಿಯಲ್ಲಿ ಒಂದು 10 ದಿನಗಳ ಕಾಲ 15 ದಿನಗಳ ಕಾಲ ನೀರು ಹರಿಸಿದ್ರೆ ಈಗ ಉಳಿದಂಥ ಬೆಳೆಗಳು ಉಳ್ಕೊಳ್ತವೆ, ರೈತನ ಬದುಕು ಉಳಿತದೆ, ರೈತನ ಜೀವನ ಉಳಿತದೆ. ಈಗ ಮುಂಗಾರು ಮಳೆ ಕೈ ಕೊಟ್ಟು 3-4 ತಿಂಗಳಾಯಿತು, ಆವಾಗಲೂ ಬಿತ್ತನೆ ಕಾರ್ಯ ಆಗಿಲ್ಲ, ಆವಾಗಲೂ ಬೆಳೆ ಸಂಕಷ್ಟದಲ್ಲಿ ರೈತ ಸಿಗಾಕೊಂಡಿದ್ದಾನೆ. ಜೊತೆಗೆ ಇವಾಗ ಅವನು ಅಲ್ಪ ಸ್ವಲ್ಪ ಅವನ ಒಂದು ಇದರಲ್ಲಿ ಬೆಳೆ ಬೆಳೆದದ್ದು, ಇವಾಗ ಬೆಳೆದಂಥ ಕಬ್ಬೂ ಸಹ ಸಂಪೂರ್ಣವಾಗಿ ಎಲ್ಲ ನಾಶ ಆಗ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾವು ಇಡೀ ಎರಡೂ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಪ್ರತಿ ರೈತನಿಗೂ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಇವತ್ತು ಹೋರಾಟವನ್ನು ಇಟ್ಕೊಂಡಿದೆ. ಕೂಡಲೇ ಏನಾರ ನಾಲೆಗಳಿಗೆ ನೀರನ್ನು ರಾಜ್ಯ ಸರ್ಕಾರ ಇವತ್ತು ಏನು ಸಭೆಗಳನ್ನ ಮಾಡಿ ಬೇಗ ಕೂಡಲೇ ನಾಲೆಗಳಿಗೆ ನೀರು ಹರಿಸ್ತಿಲ್ಲ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜನಾಂದೋಲನ ಮಾಡಿಕೊಂಡು ಮಂಡ್ಯ ಇದು ಏನು KRS ಮುತ್ಕಿ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ. ಕೂಡಲೇ ರಾಜ್ಯ ಸರ್ಕಾರ ನಾಲೆಗಳಿಗೆ ನೀರು ಹರಿಸುವಂಥದ್ದನ್ನ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಜೊತೆಗೆ ಮಂಡ್ಯ ಜಿಲ್ಲೆ ಇರುವಂಥ ಎಲ್ಲ ಜನಪ್ರತಿನಿಧಿಗಳು ಇದುವರೆಗೆ ಧ್ವನಿ ಎತ್ತಿಲ್ಲ. ಸುಮ್ಮನೆ ಬೂಟಾಟಿಕೆಯ ಒಂದು ಹೇಳಿಕೆಗಳನ್ನ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ರೈತರ ಪರ ಅವ್ರಿಗೆ ಕಾಳಜಿ ಇಲ್ಲ. ಏನು ಮಾಡಬೇಕು ಇವತ್ತು ಸಭೆಗಳನ್ನ ಮುಖ್ಯಮಂತ್ರಿಗಳನ್ನು ಗಮನ ಸೆಳೆದು ಈ ನಾಲೆಗಳಿಗೆ ನೀರು ಹರಿಸಬೇಕು ಅನ್ನೋದು ಯಾವುದೇ ಜಿಲ್ಲೆಯ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿಗಿಲ್ಲ. ಅವರೆಲ್ಲ ಸುಮ್ಮನೆ ಬೂಟಾಟಿಕೆ ಹೇಳಿಕೆ ಕೂಡ ನಿಲ್ಲಿಸಿ ಕೂಡಲೇ ರೈತರ ಸಂಕಷ್ಟಕ್ಕೆ ನಿಲ್ಲಬೇಕು. ಜೊತೆಗೆ ಇವತ್ತೇನು ಬೆಳೆ ನಷ್ಟ ಆಗಿದೆ ಮತ್ತು ಮಂಡ್ಯ ಜಿಲ್ಲೆಯ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ರಾಜ್ಯ ಸರ್ಕಾರದಿಂದ ಎಕರೆಗೆ 50,000 ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೀವಿ, ಒತ್ತಾಯ ಮಾಡ್ತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ. ಪ್ರತಿಭಟನೆಯಲ್ಲಿ ಕರವೇ ರಾಜ್ಯ ಸಮಿತಿ ಸದಸ್ಯರಾದ MS ಚಿದಂಬರ್, ಸ್ವಾಮಿಗೌಡ, ರವೀಂದ್ರ, ಕಾಂತರಾಜು, ಸರಸ್ವತಿ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ಸಚಿವ HT ಕುಮಾರಸ್ವಾಮಿ ಅವರ ಬಗ್ಗೆ ವ್ಯಂಗ್ಯವಾಡಿ ಶಾಸಕ ರವಿಕುಮಾರ್ ಗೌಡ ಅವರ ನಡೆ ಸರಿಯಾದುದಲ್ಲ ಅಂತ JDS ನಾಯಕ BR ರಾಮಚಂದ್ರ ಖಂಡನೆ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಂಡ ಶ್ರೇಷ್ಠ ನಾಯಕರಲ್ಲಿ ಕುಮಾರಸ್ವಾಮಿ ಅವರು ಒಬ್ಬರಾಗಿದ್ದು, ಅವರು ಬಿಡದಿಯ ರೈತರ ಪರ ಹೋರಾಟದಲ್ಲಿ ತೊಡಗಿರುವುದಕ್ಕೆ ಅವರ ಕೆಲಸಗಳ ಸಂಬಂಧ ಆಕ್ಷೇಪ ವ್ಯಕ್ತಪಡಿಸಲಿ, ಅದನ್ನು ಬಿಟ್ಟು ಅಸಂಬದ್ಧ ಪದಗಳನ್ನು ಬಳಸದಂತೆ ತಾಕೀತು ಮಾಡಿದರು. ಕುಮಾರಸ್ವಾಮಿ ಅವರ ರಾಜಕೀಯ ಅನುಭವದಷ್ಟು ರವಿಕುಮಾರ್ ಅವರಿಗೆ ವಯಸ್ಸಾಗಿಲ್ಲ. ನೀವು ರಾಜಕಾರಣದಲ್ಲಿ ಇನ್ನೂ ಅಂಬೆಗಾಲಿಡುತ್ತಿದ್ದೇವೆ. ನಮ್ಮ ಪಕ್ಷದ ಒಳಗಿನಿಂದಷ್ಟೇ ನೀವು ಶಾಸಕರಿಗೆ ಆಯ್ಕೆಯಾಗಿದ್ದೀರಿ. ನೀವು ನಿಮ್ಮ ಕೆಲಸಗಳ ಮೂಲಕ ನಿಮ್ಮ ಮುಖ್ಯಮಂತ್ರಿಗಳನ್ನು ಮೆಚ್ಚಿಸಿ ನಮ್ಮ ನಾಯಕರನ್ನು ಸೈಕೋ ಎನ್ನುವುದನ್ನು DK ಶಿವಕುಮಾರ್ ಅವರು ಮೆಚ್ಚುವುದಿಲ್ಲ ಅಂತ ತಿಳಿಸಿದರು.
ತಮ್ಮ ಮಾತುಗಳನ್ನು ಜಿಲ್ಲೆಯ ಜನತೆ ಗಮನಿಸುತ್ತಿದ್ದಾರೆ. ಅವರು ಪ್ರಬುದ್ಧರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹೇಳಿಕೆ ತಕ್ಕ ಬುದ್ಧಿ ಕಲಿಸ್ತಾರೆ ಅಂತ ರಾಮಚಂದ್ರ ಹೇಳಿದರು. ಹಲವು ವರ್ಷಗಳಿಂದ ಶಾಸಕರು ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಯಾವುದೇ ರೀತಿ ಮಾತನಾಡಿರಲಿಲ್ಲ. ಕಾಮಗಾರಿಗಳನ್ನು ಮಾಡದೆ ನಾನು ವೈಯಕ್ತಿಕ ತೊಂದರೆ ನೀಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅವಧಿಯಲ್ಲಿ ಪಡೆದ 11 ಕೋಟಿಯ ಟೆಂಡರ್ ಕಾಮಗಾರಿನ ರದ್ದುಗೊಳಿಸಿ ಅದನ್ನು 3 ಭಾಗ ಮಾಡಿ ಸರ್ಕಾರಕ್ಕೆ ನಷ್ಟವಾಗುವ ರೀತಿ ಮಾಡಿದ್ದು ಹಾಲಿ ಶಾಸಕರು ಅಂತ ಹೇಳಿದರು. ಎಪಿಎಂಸಿ ಬಳಿಯ ರಸ್ತೆ ಕಾಮಗಾರಿಗೆ ಟೆಂಡರ್ ಆಗಿ 8 ತಿಂಗಳು ಕಳೆದರೂ ಇನ್ನೂ ವರ್ಕ್ ಆರ್ಡರ್ ನೀಡಲಾಗಿಲ್ಲ. ಆದರೂ ಕೆಲಸ ಮಾಡುತ್ತಿಲ್ಲ ಅಂತ ದೂರುತ್ತಿದ್ದಾರೆ. ದಂಡನಾಯಕಳಿ ರಸ್ತೆ ಕಾಮಗಾರಿಗೂ ಕೂಡ ಗುದ್ದಲಿ ಪೂಜೆ ಮಾಡಿದ್ದಾರೆ. ಅವರಿಗೆ ನೀಡಬೇಕಾದ ಕಾಣಿಕೆ ನೀಡಿದ್ದೇನೆ, ಆದರೂ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು. ಶಾಸಕರ ಸಹೋದರದ್ದೇ ಕೆಕೆ ಆತ್ರೇಯ ಮತ್ತು ರಾಮಚಂದ್ರ ಕನ್ಸ್ಟ್ರಕ್ಷನ್ ಎಂಬ ಬೇನಾಮಿ ಗುತ್ತಿಗೆದಾರ ಸಂಸ್ಥೆಗಳಿವೆ. ಅವರು ತಮ್ಮದೇ ಸಂಸ್ಥೆಗಳಿಗೆ ಗುತ್ತಿಗೆ ಬರುವಂತೆ ನೋಡಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಯೊಂದಿಗೆ ಮೊದಲ ಕರೆಯಲ್ಲಿ ಟೆಂಡರ್ಗೆ ಆಯ್ಕೆಯಾಗಿದ್ದಕ್ಕೆ ವಿನಾಕಾರಣ ನಿಯಮ ಬದಲಿಸಿ ಈಗ ನೀಡಲಾಗಿದೆ. ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ಅದಕ್ಕೆ ಶಾಸಕರು ತೊಂದರೆ ನೀಡುತ್ತಿದ್ದಾರೆ ಅಂತ ಹೇಳಿದರು. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ನಮ್ಮ ಕುಮಾರಣ್ಣವರ ಬಗ್ಗೆ ಪ್ರತಿದಿನ ಆಲೆ ಸುಮಾರು 3-4 ಬಾರಿಯಿಂದಲೂ ಸುಧಾ ಏನು ವ್ಯಂಗ್ಯವಾಡೋದ್ರ ಮುಖಾಂತರ ಏನು ಮಾತಾಡ್ತಾ ಇದ್ದಾರೆ, ಅದರ ಬಗ್ಗೆ ನಿಮ್ಮ ಮುಂದೆ ನಾವು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ. ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಕುಮಾರಣ್ಣವರು ಬಿಡದಿಯ ರೈತರ ಬಗ್ಗೆ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕುಮಾರಣ್ಣವರು ಇಬ್ಬರು ಸುಧಾ ಹಿರಿಯ ರಾಜಕಾರಣಿಗಳು. ಅವರಿಬ್ಬರು ಸುಧಾ ಏನು ರೈತರ ಒಂದು ಏನು ಹೋರಾಟ, ಈಗ ರೈತರ ಪರ ವಿರೋಧ ಎರಡೂ ಇರ್ತದೆ, ಅದನ್ನು ನೋಡಿ ಚರ್ಚೆ ಮಾಡುವಂಥ ಶಕ್ತಿ ಅವ್ರಿಗಿದೆ. ಬಟ್ ನಾವು ಮತ್ತು ಈ ಶಾಸಕರು ಇಬ್ಬರು ಅಂಬೆಗಾಲಿಡುವಂಥ ರಾಜಕೀಯದಲ್ಲಿ ಈಗ ತಾನೇ ಅಂಬೆಗಾಲಿಡುವಂಥ ರಾಜಕಾರಣಿಗಳು. ಇವರು ಕುಮಾರಣ್ಣವರು 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, ಹಿರಿಯರಿದ್ದಾರೆ, ಮಾತಾಡಲಿ, ಚರ್ಚೆ ಮಾಡಲಿ, ವಿರೋಧ ವ್ಯಕ್ತಪಡಿಸಲಿ. ಬಟ್ ಅವ್ರು ನಡ್ಕೊಳ್ಳೋಂಥ ರೀತಿ ಕುಮಾರಣ್ಣವ್ರಿಗೆ ಈ ಥರ ಹೇಳ್ತಾರೆ. ಇವ್ರು ಇನ್ನೂ ಅವ್ರ ವಯಸ್ಸು ಅನುಭವದಷ್ಟು ವಯಸ್ಸಾಗಿಲ್ಲ. ಹಾಗೆ ಕುಮಾರಣ್ಣವರೊಬ್ಬರು ಸೈಕೋ ಅಂತ ಹೇಳ್ತಾರೆ. ಕುಮಾರಣ್ಣವರು ರಾಜ್ಯ ಕಂಡಂಥ ಏನು ರೈತರ ಒಂದು ಸಾಲವನ್ನು ಮನ್ನಾ ಮಾಡಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಸರಾಯಿ ನಿಷೇಧ ಮಾಡಿ ಸುಮಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿರುವಂಥ ಮಣ್ಣಿನ ಮಗ ಪ್ರಧಾನಿ ದೇವೇಗೌಡರು ನಮ್ಮ ಕೆಂಪುಕೋಟೆಯಲ್ಲಿ ಪ್ರಧಾನಿಯಾಗಿ ಒಂದು ರೈತರ ಪರ ನೀರಿಗಾಗಿ ಒಂದು ಸುಮಾರು ಯೋಜನೆಗಳನ್ನು ಕೊಟ್ಟಂಥ ಅವರ ಮಗವರಾದಂಥ ನಮ್ಮ ಕುಮಾರಣ್ಣವರು ಸುಮಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಒಂದು ಪ್ರಬುದ್ಧತೆ ಬೇಡವಾ, ಇವರಿಗೆ ಒಂದು ನೈತಿಕತೆ ಬೇಡವಾ? ಮಾತಾಡಲಿ, ಚರ್ಚೆ ಮಾಡಲಿ. ವೈಯಕ್ತಿಕವಾಗಿ ಆ ರೀತಿ ಮಾತಾಡುವಂಥದ್ದು ಮಂಡ್ಯ ಜನ ಬುದ್ಧಿವಂತರು, ವಿದ್ಯಾವಂತರು ಎಲ್ಲರೂ ನೋಡ್ತಾ ಇದ್ದಾರೆ. ಇವರ ಏನು ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದಾರೆ. ಜನಪರ ಕೆಲಸ ಮಾಡಲಿ. ಶಾಸಕರು ನಮ್ಮ ಏನು JDS ಕುಟುಂಬದ ಒಂದು ಒಡಕಿನಿಂದ ಇವತ್ತು ಒಬ್ಬ ಶಾಸಕರಾಗಿದ್ದಾರೆ. ಸಂತೋಷ. ಶಾಸಕರಾಗಿ ಶಾಸಕರು ಕೆಲಸ ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಶಾಸಕರೇ. ಹಾಗೆ ನೀವು ಮಾಡ್ತಾ ಇರೋದಂಥ ಏನು ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ವೈಯಕ್ತಿಕವಾಗಿ ತೊಂದರೆ ಕೊಡೋ ರೀತಿಯಲ್ಲಿ ಶಾಸಕರಾಗಿದ್ದೀರಿ. ಎಲ್ಕ ಶಾಸಕರು ನೀವು. ಯಾರು JDS ಏನು ಒಬ್ಬ ಯುವಕರಿಗೆ ಮುಖಂಡರುಗಳಿಗೆ ತೊಂದರೆ ಕೊಡೋದ ರೀತಿಯಲ್ಲಿ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ, ಅದು ಬಿಟ್ಟು ನೀವು ಕುಮಾರಣ್ಣ ಟೀಕೆ ಮಾಡಿದ್ರೆ, ಕುಮಾರಣ್ಣ ಏನು ಪ್ರೆಸ್ ಮುಂದೆಗಡೆ ಏನು ಸೈಕೋ ಥರ ಮಾತಾಡಿದ್ರೆ ನಿಮ್ಮನ್ನ ಏನು ಜನ ಮೆತ್ತಾರೆ. ಡಿ ಕೆ ಶಿವಕುಮಾರ ಮೆಸ್ತೀವಿ ಅಂತ ತಿಳ್ಕೊಬೇಡಿ. ಡಿ ಕೆ ಶಿವಕುಮಾರ ಮೆಚ್ಚಲಿಕ್ಕೆ ನೀವು ಸಾರ್ವಜನಿಕರ ಕೆಲಸ ಮಾಡಿ ಮೆಸ್ಸಿ. ಕುಮಾರಣ್ಣ ಬೋದ್ಬಿಟ್ರೆ ನನಗೇನೋ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ಮನಸೋ ಇಚ್ಚಿ ನೀವು ಎಲ್ಲೆಲ್ಲಿ ಬೇಕು ಪ್ರೆಸ್ಸು ಮೀಡಿಯಾದಲ್ಲಿ ಏನು ವ್ಯಂಗ್ಯವಾಗಿ ಮಾಡ್ತಿರಲ್ಲ. ನಿನ್ನ ಸಾಲಕ್ಕೆ ಸಮಯ ಹತ್ರ ಬರ್ತಾಯಿದೆ. ನೀನು ಏನು ಆಲೇ 17-18 ತಿಂಗಳು ಬರ್ತಾಯಿದೆ. ಮಂಡ್ಯ ಜನ ಮತದಾರ ಬಂಧುಗಳು, ರೈತ ಮುಖಂಡರುಗಳಿದ್ದಾರೆ. ನಿಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದಾರೆ. ನೀವು ಬುದ್ಧಿ ಕಲಿಸುವಂಥ ಸಮಯ ಬರ್ತದೆ. ನೀವು ಅದನ್ನು ಕಾದು ನೋಡ್ಬೇಕಷ್ಟೆ. ಹಾಗೆ ನನಗೂ ಸುಧಾ ವೈಯಕ್ತಿಕವಾಗಿ ನಿನ್ನೆ ಒಂದು ಒಡೆಗಟ್ಟ ಗ್ರಾಮದಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ. ನನಗೆ ತೊಂದರೆ ಕೊಡ್ತಾಯಿದ್ದಾರೆ. ನಾನು ಯಾಕಪ್ಪ ತೊಂದರೆ ಕೊಡಲಿ? 3 ವರ್ಷದಿಂದ ನೀನು ಏನೇ ಮಾಡೋದು ಸುಮ್ಮನೆ ಇದ್ದೀವಲ್ಲಪ್ಪ, ನಡೆಸು, ನಿಂದು ಏನಿದೆ ದರ್ಬಾರ್ ನಡೆಸು ಅಂತ. ನಾವೇನು ತೊಂದರೆ ಕೊಡ್ತಾ ಇಲ್ವಲ್ಲ. ನಿಂಗೆ ಯಾವ ರೀತಿ ತೊಂದರೆ ಕೊಡ್ತಾಯಿದ್ದೇವೆ ಹೇಳು. ಯಾವ ಥರ ನಾವು ಮಾಧ್ಯಮ ಮಿತ್ರರಿದ್ರೆ ನಾವು ಯಾವತ್ತೂ ಬಂದು ಅವ್ರ ಬಗ್ಗೆ ಒಂದು ಮಗುವಾಗಿ ಮಾತಾಡಿಲ್ಲ. ದಿನ ಹೇಳ್ತಿಲ್ಲಪ್ಪ ಏನು ಸೋಷಿಯಲ್ ಮೀಡಿಯಾದಲ್ಲಿ ರಾಮಚಂದ್ರನಿಗೆ ತೊಂದರೆ ಕೊಡ್ತಾವ್ರೆ ಏನು ತೊಂದರೆ ಕೊಟ್ಟಿದ್ದಾನಪ್ಪ? ನೋಡಿ ಮಾಧ್ಯಮ ಮಿತ್ರರೇ, ನಾನು ನನ್ನ ತಮ್ಮ ಒಬ್ಬ ಗುತ್ತಿಗೆದಾರ, ಒಬ್ಬ ಸಿಮೆಂಟ್ ವ್ಯಾಪಾರಿ. ಇವರು ಶಾಸಕರಾದ ಮೇಲೆ
ನಾನು ಯಾವುದೇ ಟೆಂಡ್ರಿಗೆ ಭಾಗವಹಿಸ್ತಿರಲಿಲ್ಲ. ನನಗೆ 11 ಕೋಟಿ ಟೆಂಡ್ರು ಇದೇ ಎಂ ಶ್ರೀನಿವಾಸ್ ಇದ್ದಾಗ ಏನು ಕೀಲಾರ ಮತ್ತು ಸೊಳ್ಳೆಪುರ ಅನ್ಕೆರೆ ರೋಡು ಟೆಂಡರ್ ಆಗಿತ್ತು. ಫೈನಾನ್ಸಲ್ಲಿ ಬಿಡ್ ಓಪನ್ ಆಗಿತ್ತು, ಅಗ್ರಿಮೆಂಟ್ ಆಗಿರಲಿಲ್ಲ. ಇದೇ ಶ್ರೀನಣ್ಣವರು ಪೂಜೆನೂ ಮಾಡಿದರು. ಪೂಜೆ ಮಾಡಿದ ಟೆಂಡ್ರ್ ನನಗಾಗಿದೆ ಅಂತೇಳಿ ಯಾರೋ ಅವಿವೇಕಗಳ ಮಾತನ್ನ ಕೇಳಿ ಟೆಂಡ್ರನ್ನ ಕ್ಯಾನ್ಸಲ್ ಮಾಡಿದ್ರು. ಎಂ ಶ್ರೀನಿವಾಸ ಅಲ್ಲ, ಇದೇ ಗಣಿಗ ರವಿಕುಮಾರ್ ಅವರು, ಇವರು ಏನು ಶಾಸಕರಾದ ಮೇಲೆ 11 ಕೋಟಿ ಒಂದೇ ಪ್ಯಾಕೇಜು ಕೀಲಾರದಿಂದ ಕಚ್ಚಿಗೆರೆ ಮುಖಾಂತರ ಸೊಳ್ಳೆಪುರ ಅನ್ಕೆರೆ ಮುಖಾಂತರ ಹೋಗೋ ರಸ್ತೆನ ಫೈನಾನ್ಸಲ್ಲಿ ಬಿಡ್ ಓಪನ್ ಆಗಿತ್ತು 11% ಬಿಲೋ. ಆ ಟೆಂಡ್ರನ್ನ ಕ್ಯಾನ್ಸಲ್ ಮಾಡಿ ಏನು ಮಾಡಿದ್ರು, 3 ಭಾಗವಾಗಿ ಹಿಂಗಿಡಿಸಿದ್ರು. ಟೆಂಡ್ರನ್ನ ಕ್ಯಾನ್ಸಲ್ ಮಾಡೋಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ಲ, 3 ಭಾಗವಾಗಿ ಹಿಂಗಿಡಿಸಿದ್ರು. 3 ಭಾಗವಾಗಿ ಹಿಂಗಿಡಿಸಿ ಕೊಟ್ರಲ್ಲಪ್ಪ, ಯಾವಾಗೆ ಸರ್ಕಾರಕ್ಕೆ ನಷ್ಟ ಮಾಡಿ ನಿಮ್ದ ಕೆಲಸ ಅದು. ಪೂಜೆ ಮಾಡಿರೋದು ಪ್ರೂಫ್ ಕೊಡಲ, ಫೋಟೋ ಕೊಡಲ, ಟೆಂಡರ್ ಆಗಿರೋ ಡೇಟ್ ಕೊಡಲ. ಎಂ ಸಿ ಅಣ್ಣನೇ ಪೂಜೆ ಮಾಡಿದ ಕೆಲಸ ಕ್ಯಾನ್ಸಲ್ ಮಾಡಿ 3 ಭಾಗ ಮಾಡ್ಕೊಂಡ್ರಲ್ಲಪ್ಪ, ನಾನು ಗ್ರ್ಯಾಂಟ್ ತಂದೆ ಅಂತ 3 ಭಾಗ ಮಾಡಿದ್ರು. ನಮಗೆ ಕ್ಯಾನ್ಸಲ್ ಮಾಡಿ 3 ಭಾಗ ಮಾಡಿದ್ರು. ನಾನು ಸುಧಾ ಟೆಂಡ್ರಿಗೆ ಭಾಗವಹಿಸ್ತೆ, ನನಗೂ ಒಂದು ಟೆಂಡರ್ ಆಗಿದೆ ಇಲ್ಲ ಅಂತ ಹೇಳ್ತಲ್ಲ. ಅದಕ್ಕೆ ಇವಾಗ 4 ಕೋಟಿಗೆ ಆಯಿತು ನನಗೆ. ಬಾಕಿ 3 ಕೋಟಿ 2 ಕೋಟಿನ ಅವರ ಚೇಲಗಳು ಕೊಟ್ಕೊಂಡ್ರು. ಟೆಂಡ್ರನ್ನ ಯಾರು ಎದುರಿಸಿ ಈಗ ಹಾಕಿರುವಂಥ ಗುತ್ತಿಗೆದಾರನ್ನ ವಾಪಸ್ ತೆಗೆಸಿ ಕೊಟ್ಕೊಂಡ್ರು. ಕೆಲಸ ಮಾಡಿದ್ರಲ್ವೇನ್ರಿ, ಮಾಡಲಿ, ನಂಗೆ ಸಂತೋಷ. ಅದಾದಮೇಲೆ ಟೆಂಡ್ರ್ ಹಾಕ್ಲೇಬಾರ್ದಾ? ಟೆಂಡ್ರ್ ಕರೆದು ಏನು ಉದ್ದೇಶ? ಪಾರದರ್ಶಕತೆ. ಯಾರು ಕಡಿಮೆ ಇರ್ತಾರೆ ಅವ್ರು ಕೊಡಬೇಕಂತ ಟೆಂಡ್ರ್ ಇರೋದು. ಇವ್ರು ಎಲ್ಲ ಟೆಂಡ್ರು ಯಾವಾಗ ಮಾಡ್ತಾರೆ? ಯಾರು ಹಾಕ್ಲೇಬಾರ್ದಾ? ಗೋಷ್ಠಿಯಲ್ಲಿ ಬೋರೇಗೌಡ, ಎಸ್ ಟಿ ಜಯರಾಮ್, ಭದ್ರಾಚಲಮೂರ್ತಿ, ಮಹೇಶ್ ಇದ್ದರು. ಧಾರ್ಮಿಕ ಶ್ರೀ ಕ್ಷೇತ್ರ ರಾಮಮಂದಿರ ಹಗರಣ ಸಂಬಂಧ ಸತ್ಯಾಸತ್ಯತೆ ತಿಳಿಯಲು ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ ತನಿಖೆ ಮಾಡುವಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ರಾಮಮಂದಿರ ನಿರ್ಮಾಣಕ್ಕೆ ಸಾರ್ವಜನಿಕರು, ಸರ್ಕಾರಗಳಿಂದ ದೇಣಿಗೆ ಪಡೆಯಲಾಗಿದೆ. ಹೀಗೆ ಸಂಗ್ರಹವಾದ ಸಂಪತ್ತನ್ನು CCTV ಎದುರೇ ದೇವಾಲಯದ ಕೆಲವು ಟ್ರಸ್ಟಿಗಳು ಹಾಗೂ ನೌಕರರು ಲೂಟಿ ಮಾಡಿದ್ದಾರೆ ಎಂದು ಹೇಳಿದರು. ಪ್ರಕರಣ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಆದ್ದರಿಂದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ನೀಡಿದ್ದಾರೆ. ಪ್ರಕರಣ ಸಂಬಂಧ SIT ರಚಿಸಿ 8 ಮಂದಿಯ ದಸ್ತಗಿರಿ ಮಾಡಿದ್ರು. ನಿವೃತ್ತ ನ್ಯಾಯಾಧೀಶರನ್ನು ನೇಮಿಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಉಡುಪಿ ಮಠದಲ್ಲಿ ಮಕ್ಕಳಿಂದ ಅದ್ವೈತ ಸಿದ್ಧಾಂತದ ಪ್ರವರ್ತಕ ಶ್ರೀ ಶಂಕರಾಚಾರ್ಯರನ್ನು ನಿಂದಿಸುವ ರೀತಿ ಹಾಡು ಆಡಿಸಲಾಗಿದೆ. ಈ ಹಾಡಿನ ಕತ್ತುರಿ ಯಾರೆಂಬುದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು. ಆ ಮೂಲಕ ಶಂಕರಾಚಾರ್ಯರ ಅಭಿಪ್ರಾಯದ ಪರೋಕ್ಷ ತೇಜೋವಧೆಯಾಗಿದೆ. ಅದರಿಂದ ಉಡುಪಿ ಮಠದಿಂದ ಶೈವ ಪಂಥದವರೆಗೆ ನೋವಾಗಿದ್ದು, ತುರ್ತಾಗಿ ಇದಕ್ಕೆ ಕಾರಣರಾದವರೆಂಬ ಪತ್ತೆ ಹಚ್ಚಬೇಕು ಅಂತ ಅವರು ಹೇಳಿದರು. ಹೋರಾಟವೂ ಕೂಡ ಮುಗಿದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೇಶಾದ್ಯಂತ ಎಲ್ಲ ರೀತಿಯ ಆ ಕಟ್ಟಡಕ್ಕೆ ಅವಶ್ಯಕತೆ ಇರತಕ್ಕಂಥ ಸಂಪನ್ಮೂಲಗಳನ್ನು ದೇಶದ ಜನತೆಯಿಂದ ಕ್ರೋಢೀಕರಿಸಿ ಅದನ್ನು ಉದ್ಘಾಟನೆ ಮಾಡಿದ ನಂತರ ಒಂದು ಟ್ರಸ್ಟು ಕೂಡ ರಚನೆಯಾಗಿ ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನತಕ್ಕಂಥ ಯಾವುದೇ ವಿಚಾರವನ್ನು ಕೂಡ ಪರಿಶೀಲನೆ ಮಾಡ್ದಲೇ, ಮೇಲ್ವಿಚಾರಣೆ ಮಾಡ್ದಲೇ ಇವತ್ತು ದೇಶದ ಜನತೆಯ ಭಾವನೆಗಳನ್ನು ಅಲ್ಲಿ ಹಣ ದುರುಪಯೋಗ ಮತ್ತು ಬೆಲೆಬಾಳುವ ವಸ್ತುಗಳ ದುರುಪಯೋಗದ ಬಗ್ಗೆ ದೇಶಾದ್ಯಂತ ಯಾಕೆ ಪ್ರಪಂಚಾದ್ಯಂತ ಚರ್ಚೆಯಾಗಿ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ರಾಜೀನಾಮೆನ ಕೊಟ್ಟು ಕೆಲವ್ರನ್ನ ದಸ್ತೀರಿನೂ ಮಾಡಿ ಪ್ರಮುಖರನ್ನ ಇನ್ನೂ ಕೂಡ ವಿಚಾರಣೆಗೆ ಅಥವಾ ಅಪರಾಧಿಗಳಾಗಿ ಘೋಷಣೆ ಮಾಡಿದರೆ ಕೇಂದ್ರ BJP ಸರ್ಕಾರ ಲೋಪ ಎಸಗಿದೆ. ಜನತಾ ಭಾವನೆಯ ಈ ವಿಚಾರವನ್ನು ದೇಶದ ಮುಂದೆ ತೆರೆದಿಡಲಿಕ್ಕೆ ನಮ್ಮ ಪಕ್ಷ ಮತ್ತು ನಾವೆಲ್ಲರೂ ಕೂಡ ತುರ್ತಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರನ್ನ ಗುರುತಿಸಿ ಸಮಾಜದ ಮುಂದೆ ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೈಂಕರ್ಯಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹಿಸ್ತಾ ಇದ್ದೀವಿ. ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ನಿಧಾನಗತಿಯ ಮತ್ತು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಬಾರ್ದು. ಬಹುತೇಕ ಇಲ್ಲಿವರೆಗೂ ಕೂಡ ರಾಷ್ಟ್ರದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಈ ವಿಚಾರದ ಬಗ್ಗೆ ಯಾವುದೇ ರೀತಿಯಾದ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರೋದು ನಮ್ಮ ದೇಶದ ದೌರ್ಭಾಗ್ಯ. ಈ ಒಂದು ಕೈಂಕರ್ಯದಲ್ಲಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು
ಜನತೆಯ ಮುಂದೆ ಇಡಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹಿಸ್ತೀವಿ. ಇದ್ರ ಜೊತೆಗೆ ಒಂದು ಧಾರ್ಮಿಕ ಸೂಕ್ಷ್ಮ ವಿಚಾರವನ್ನು ತಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಯಸ್ತೀವಿ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಉಡುಪಿಯ ಮಠವೊಂದರಲ್ಲಿ ತಮ್ಮ ಒಂದು ಹಾಡುಗಾರಿಕೆಯಲ್ಲಿ ಮಕ್ಕಳ ಮೂಲಕ ಶಂಕರಾಚಾರ್ಯರನ್ನ ನಿಂದಿಸ್ತಕ್ಕಂಥ, ಇತಿಹಾಸ ಪುರುಷರನ್ನ ನಿಂದಿಸ್ತಕ್ಕಂಥ ಕೈಂಕರ್ಯ ನಡೆದಿದೆ. ಅದಕ್ಕೆ ಮಕ್ಕಳು ಕ್ಷಮೆ ಯಾಚಿಸಿದ್ರು ಕೂಡ ಅದೇ ಹಿಂದೆ ಇರ್ತಕ್ಕಂಥ ಆ ರಚನೆ ಮಾಡ್ತಕ್ಕಂಥ, ರಚನೆ ಮಾಡಿ ಈ ರೀತಿಯ ತಪ್ಪು ಭಾವನೆಯನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಶೀಘ್ರವಾಗಿ ತನಿಖೆ ಮಾಡಲಿಕ್ಕೆ ನಾವು ಕೂಡ ಒತ್ತಾಯಿಸ್ತೀವಿ. ಗೋಷ್ಠಿಯಲ್ಲಿ ಚಿದಂಬರ್, ವಿಜಯ್ ಕುಮಾರ್, ದೇಸಾಳಿ ಮೋಹನ್ ಕುಮಾರ್ ಹಾಗೂ ಸುರೇಶ್ ಇದ್ದರು. ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ನಿತ್ಯ ಸಚಿವ ಕೆ.ವಿ. ಶಂಕರಗೌಡ ಜನ್ಮೋತ್ಸವದ ಅಂಗವಾಗಿ ಶಂಕರ ನಮನ, ರಂಗಗೀತೆ, ಭಾವಗೀತೆ, ಜನಪದಗೀತೆ, ತತ್ವಪದಗಳ ಗಾಯನ ಕಾರ್ಯಕ್ರಮ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ಸಂಘದ ರೂವಾರಿಗಳಾದಂಥ ಡಾಕ್ಟರ್ ಜಯಪ್ರಕಾಶಗೌಡ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ, ಕೆ.ವಿ. ಶಂಕರಗೌಡ ಈ ನಾಡು ಕಂಡಂಥ ಅತ್ಯದ್ಭುತವಾದಂಥ ಸಾಂಸ್ಕೃತಿಕ ನಾಯಕರಾಗಿದ್ದು, ಅವರ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸಂಘ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಅಂತ ಹೇಳಿದರು. ತತ್ವಪದ ಗಾಯನಗಳು ಎಲ್ಲೋ ಒಂದು ಕಡೆ ಮೂಲೆಗುಂಪಾಗುತ್ತಿರುವಂಥ ಸಂದರ್ಭದಲ್ಲಿ ಹೊಸ ತಲೆಮಾರಿಗೆ ಈ ವಿಚಾರವನ್ನು ತಲುಪಿಸುವ ನಿಟ್ಟಿನಲ್ಲಿ ಮತ್ತು ಗ್ರಾಮಗಳಲ್ಲಿ ಅಧಿಕವಾಗಿದ್ದ ಪ್ರತಿಭಾನ್ವಿತ ತತ್ವಪದ ಗಾಯಕರನ್ನು ಒಂದೆಡೆ ಸೇರಿಸುವ ನಿಟ್ಟಿನಲ್ಲಿ ತತ್ವಪದ ಸಂಗಮ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಕರ್ನಾಟಕ ಸಂಘ ನೀಡುತ್ತಾ ಬಂದಿದೆ ಅಂತ ಹೇಳಿದರು. ಕರ್ನಾಟಕ ಸಂಘ ಜಾತ್ಯತೀತವಾಗಿ ಯಾವುದೇ ರೀತಿಯಲ್ಲೂ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಮಾಡಿಕೊಂಡು ಬರಲಾಗುತ್ತಿದೆ ಅಂತ ಹೇಳಿದರು. ಕೆ.ವಿ. ಶಂಕರಗೌಡರು ಹಾಕಿಕೊಟ್ಟ ಹಾದಿಯಲ್ಲಿ ಈ ಕಾರ್ಯಕ್ರಮ ನಾವು ನಿರಂತರವಾಗಿ ಮುಂದುವರಿಸಿಕೊಂಡು ಬರ್ತಿರುವುದಾಗಿ ಅವರು ಹೇಳಿದರು. ಇದರ ಜೊತೆಗೆ ಮಹಿಳಾ ಉದ್ಯಮಿಯಾದಂಥ ಡಾಕ್ಟರ್ ರಚನಾ ಮಹೇಶ್ರವರು ಕೇವಲ ಉದ್ಯಮಿಯಾಗಿರದೆ ಅನೇಕ ಕೈಗಳಿಗೆ ಕೆಲಸ ನೀಡಿದ್ದಾರೆ. ಅಂತಹ ಒಬ್ಬ ಮಹಿಳಾ ಉದ್ಯಮಿಯನ್ನು ಗೌರವಿಸುತ್ತಿರುವುದು ನಮಗೂ ಕೂಡ ಖುಷಿ ತಂದಿದೆ ಅಂತ ಅವರು ತಿಳಿಸಿದರು. ಅದೆಲ್ಲವೂ ಕೂಡ ತತ್ವಪದದ ಒಂದು ಉನ್ನತಿಗೆ, ತತ್ವಪದದ ಪ್ರಸಾರಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಮಾತನ್ನ ಸ್ಪಷ್ಟಪಡಿಸಿ, ಕರ್ನಾಟಕ ಸಂಘ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ವರ್ಗಾತೀತವಾಗಿ ಎಲ್ಲರನ್ನೂ ಕೂಡ ಮಾನ್ಯತೆ ಕೊಡ್ತಕ್ಕಂಥ ಒಂದು ಸಂಘ ಇದು. ಇದು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಯಾರು ಕಲೆ ಇದೆಯೋ ಅವರಿಗೆ ಸೀಮಿತವಾಗಿರ್ತಕ್ಕಂಥ, ಯಾರು ಪ್ರತಿಭೆ ಇದೆಯೋ ಅವರೆಲ್ಲರೂ ಕೂಡ ಅವಕಾಶ ಕೊಡ್ತಾರೆ. ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನನ್ನ ಮಾರ್ಗದರ್ಶಕ ಗುರುವಾಗಿರ್ತಕ್ಕಂಥ ಶಂಕರಗೌಡರ 111ನೇ ಜನ್ಮೋತ್ಸವ. ಅವರು ಈ ರೀತಿಯಾದಂತಹ ಭಾವನೆಗಳನ್ನು ಇಟ್ಕೊಂಡಿದ್ರು. ಜಾತ್ಯತೀತವಾಗಿ ಖಂಡಿತವಾಗಿದ್ರು, ಅವರು ಧರ್ಮಾತೀತವಾಗಿ ಖಂಡಿತವಾಗಿದೆ. ಗಂಗಾಧರ್ ಈಗ ತಾನೇ 62 65 ಆಗಿದೆ. ಅವನು ಇತ್ತು ನನ್ನ ನೆನಪಿನ ಶಕ್ತಿ ಚೆನ್ನಾಗಿದೆ. ಗಂಗಾಧರ್ ಶಂಕರಗೌಡರಿಗೆ ಗೊತ್ತಿರಲಿಲ್ಲ ಇದು ಮಾಡಕ್ಕೆ ತಿಳ್ಕೊಬೇಕಿದ್ದಾರೆ. ನಮ್ಮ ತಂಡದಲ್ಲಿ ಆಡ್ತಾ ಇದ್ದಾಗ ಅವನು ಪಿಕಾ ಪೂರೈಸಿದ್ದ. ಕರೆಕ್ಟ್ ಆಗಿದ್ದು ನನಗೆ ಹೇಳಿದ್ರೆ ಸರಿ ಇದ್ರೆ ಹೇಳು. ಪೂರೈಸಿದ್ದ, ಆಡ್ತಾ ಇದ್ದ. ಶಂಕರಗೌಡರಿಗೆ, ಸರ್ ಈ ಹುಡುಗ ಚೆನ್ನಾಗಿ ಆಡ್ತಾನಲ್ವೇ? ಹೌದು ಚೆನ್ನಾಗಿ ಆಡ್ತಾನಪ್ಪ. ಯಾವೂರು? ಗೆಜಲ್ಗೆರೆ. ಹೌದಾ? ಅವ್ನು ಏನ್ ಮಾಡೋದು ಸರ್? ಬಿಕಾಮ್ ಆಗ್ಬಿಡುತ್ತೆ, ಅವ್ನು ಹೊರಟ್ಬಿಡ್ತಾನೆ, ನಮ್ಗೆ ಆಡೋದೇ ಇಲ್ಲ ಅಂದೆ. ಹೌದಾ? ಅವನು ಇಲ್ಲೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನೊಂದು ಕೆಲಸ ಕೊಟ್ಟರೆ ಸಾಧ್ಯ ಆಗುತ್ತೆ ಸರ್. ಅವ್ನು ಕೆಲಸ ಮಾಡೋದು ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ಈಗಲೇ ಹೋಗಿ ಕರ್ಕೊಂಡು ಸೇರಿಸ್ಬಿಡೋದು. ಅದರಿಂದ ಶಂಕರಗೌಡರು ಹೆಂಗಿದ್ರು ಅಂದ್ರೆ, ನೀವು ಯಾರೋ ಏನು ಕೇಳಲೇ ಇಲ್ಲ. ಅವರು ನಿಮ್ ಜಾತಿ ಯಾವುದು, ಕುಲ ಯಾವುದು, ಯಾವುದು ಅಂತ ಕೇಳಲೇ ಇಲ್ಲ. ರೆಗ್ಯುಲರ್ ಅಂತ ಮಾತ್ರ ಕೇಳಿದ್ರೆ ಅಷ್ಟೇ. ಅದು ಶಂಕರಗೌಡ. ಇಲ್ಲಿ ಬಾಲಕೃಷ್ಣ ಇದ್ದಾನೆ, ಬಾಲು ಇಲ್ಲಿರಬೇಕು ಅಂತ ಕಾಣಿಸುತ್ತೆ. ನಮ್ಮ ನಿರ್ದೇಶಕ ಬಾಲು ಒಳ್ಳೆಯ ನಟ. ಅವನ ಪಾತ್ರ ನೋಡಿದ್ರು, ಯಾರು ಇವನು ಚೆನ್ನಾಗಿ ಮಾಡ್ತಾನಲ್ಲ ಪಾತ್ರ ಅಂತ. ನಮ್ಮ ಹುಡುಗನೇ ಸರ್, ಏನ್ ಮಾಡುವುದು, ಬಿಕಾಮ್ ಆಗೋಗ್ಬಿಟ್ಟಿದೆ, ಅವ್ನು ಹೊರಟ್ಬಿಟ್ರೆ ನಮ್ಗೆ ನಷ್ಟ ಆಗ್ತದೆ. ಹೌದಾ? ಅವ್ನಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅವ್ನು ಕೆಲಸ ಕೊಡ್ಬೇಕು. ತಗೊಂಡೋಗು, ನಾಳೆ ಬೆಳಗ್ಗೆ ಪ್ರಿನ್ಸಿಪಾಲ್ರಿಗೆ ಹೋಗಿ ನಾನು ಸೇರಿಸು ಅಂತ ಹೇಳಿದ್ರು, ಹೋಗಿ ಸೇರಿಸ್ತು. ಈ ರೀತಿ ಇಬ್ರು ಅವರು, ಒಬ್ಬ ಲಿಂಗಾಯತರು, ಯಾರವನು ನಾಗರಾಜ ಮೂರ್ತಿ ಅನ್ನುವಂತ ಒಬ್ಬ ಹುಡುಗ ನಟ. ಇವನು ಒಂದು ಕೆಲಸ ಕೊಡ್ಬೇಕಲ್ಲ ಸರ್. ಬಹುಶಃ ಕರ್ನಾಟಕದ ಯಾವುದೇ ಇತಿಹಾಸದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ, ಯಾವುದೇ ಒಬ್ಬ ವ್ಯಕ್ತಿ ಕುಲಗೋತ್ರಗಳನ್ನು ಪ್ರಶ್ನಿಸ್ತಾನೆ,
ಕೇವಲ ಪ್ರತಿಭೆಗೋಸ್ಕರವಾಗಿ ಏನಾದ್ರೂ ಅನುಮಾನವೂ ಇಲ್ಲ. ಜಾತ್ಯತೀತವಾಗಿದ್ರು ಅವರು, ಧರ್ಮಾತೀತವಾಗಿದ್ರು ಅವರು, ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವರು ಒಂದು ಘಟನೆಯನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ, ಇದು ಹೇಳ್ಬೇಕು ನಾನು ಅವ್ರಿಗೆ ಅಂತ. ಒಬ್ಬರು ಶಾಂತಮ್ಮ ಅಂತ ಹೇಳ್ಬಿಟ್ಟು ರಂಗನಟಿ, ಬಹುಶಃ ಬಹಳ ಜನಕ್ಕೆ ಗೊತ್ತಿರ್ಬೇಕಿಲ್ಲ. ಆಕೆ ಕೈಕೆ ಪಾತ್ರ ಮಾಡ್ಲಿಕ್ಕೆ ಬರ್ತಾ ಇದ್ಲು. ಇಲ್ಲಿಗೆ ಶಂಕರಗೌಡರು ಅಶ್ವತ್ಥನ್ ಮಾಡುವಾಗ ಆಕೆ ಕೈಕೆ ಪಾತ್ರ ಮಾಡ್ತಾ ಇದ್ಲು. ಒಂದ್ ಸಂದರ್ಭದಲ್ಲಿ ಹಿಂಗೆ ರಿಹರ್ಸಲ್ ನಡೀತಾ ಇತ್ತು. ನಾನೇ ರಿಹರ್ಸಲ್ ಮ್ಯಾನೇಜರ್. ರಿಹರ್ಸಲ್ ಆಯ್ತು, ನೋಡಪ್ಪ ಅಲ್ಲಿ BS ಕಾಲೇಜ್ ಬೇಕನ್ ಸೈನ್ಸ್ ಕಾಲೇಜಿನ ಆವರಣದಲ್ಲಿ ರಿಹರ್ಸಲ್ ನಡೀತಾ ಇತ್ತು. ಆಮೇಲೆ ನೋಡ್ರಿ, ಜಯಪ್ರಕಾಶ್ ಶಾಂತಮ್ಮನ್ ಕರ್ಕೊಂಡೋಗಿ ಕಾರ್ನಲ್ಲಿ ಕರ್ಕೊಂಡೋಗಿ ಲೆಕ್ಕ ಹಾಕ್ಬಿಡಿ, ಕಾರ್ನಲ್ಲಿ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಬಸ್ ಹತ್ತದ್ ಬಿಟ್ಟು ಬರ್ಬೇಕು. ನಾನ್ ಪ್ರಿನ್ಸಿಪಾಲ್, ಹೂಗಳ್ತಿಯ ದೂರದಲ್ಲಿದೆ ಬಸ್ ಸ್ಟ್ಯಾಂಡ್. ಅಲ್ಲಿ ಕರ್ಕೊಂಡೋಗಿ ಕಾರ್ನಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಾ ಅಂತ ಹೇಳ್ತಾರಲ್ಲ ಅಂತ ನನಗಿನ್ನೂ ಆಗ ಪಕ್ವವಾಗಿಲ್ಲದೆ ಇರ್ತಕ್ಕಂಥ ವಯಸ್ಸು. ಆಯ್ತು ಸರ್ ಅಂತ ಹೋದೆ. ಹೊರಗಡೆ ಹೋದೆ, ಅಯ್ಯಮ್ಮ ಬಂದ್ಲು, ಮೇಡಮ್ಮ ಇಲ್ಲೇ ನಾವು ಬಸ್ ಸ್ಟ್ಯಾಂಡ್ ಹೋಗಮ್ಮ ಅಂತ. ಆಯ್ತು ಸರ್, ದುಡ್ಡು ಕೊಟ್ಟ ಕಳಿಸ್ದೆ. ಇದನ್ನ ಗಮನಿಸ್ತಾ ಇದ್ರು ಅಂತ ಕಾಣಿಸ್ತು. ಸ್ವಲ್ಪ ಹೊತ್ತಾಯ್ತು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು, ಹೋದೆ ಒಳಗಡೆ. ಜಯಪ್ರಕಾಶ್ ಶಾಂತಮ್ಮನ್ ಕಳಿಸಿದ್ರ? ಕಳಿಸ್ತಾರೆ ಸರ್. ಹೇಗೆ ಹೋದ್ರು? ನಡ್ಕೊಂಡು ಹೋದ್ರು ಸರ್. ನೀವು ಹೋಗ್ಲಿಲ್ವಾ? ಹೋಗ್ಲಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಎಷ್ಟು ದುರಹಂಕಾರ ನಿಮಗೆ. ಯಾಕೆ ಅಂದ್ರು? ಯಾಕೆ ಹೇಳ್ತೀನಿ ಕೇಳ್ತೀಯಾ? ನಿನಗೆ ಪ್ರಿನ್ಸಿಪಾಲ್ ಅನ್ನೋದು ದುರಹಂಕಾರ. ಆ ಅಮ್ಮನಂಗೆ ನೀನು ನಟಿಸ್ತೀಯಾ? ಅವಳು ಕಲಾ ಸಾಮ್ರಾಜ್ಞಿ, ಕಲೆಯಲ್ಲಿ ಅವಳು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾಳೆ. ನಿನ್ನ ಇದೇ ಸಂದರ್ಭದಲ್ಲಿ BT ಪುಟ್ಟರಾಜು ಮತ್ತು ಗೆಜಲಗೆರೆ ಗಂಗಾಧರ್ ಅವರು ರಂಗಗೀತೆಗಳನ್ನು ಪ್ರಸ್ತುತಪಡಿಸಿದರು. KV ಶಂಕರಗೌಡ ನುಡಿನಮನ ಕಾರ್ಯಕ್ರಮದಲ್ಲಿ PS ಕಾಲೇಜಿನ ಡಾಕ್ಟರ್ MS ಅನಿತಾ ಮಾತನಾಡಿದರು. ಇದರ ಜೊತೆಗೆ ಉರುಗಲೋಡಿ ರಾಮಯ್ಯ ಮತ್ತು ಮಂಜುಳಾ ಆಲದವರು ಜನಪದ ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಗಾಮನಹಳ್ಳಿ ಸ್ವಾಮಿ ಮತ್ತು ಹನುಮಂತರವರು ಶಿಬಿರದ ನಿರ್ದೇಶಕರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಸಂಚಿಕೆ ನಿರ್ವಹಣೆಯನ್ನು ಉಪನ್ಯಾಸಕರಾದಂಥ ಆಶಾನಿ ಅಂಬಾಡಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು. ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ತತ್ವಪದ ಗಾಯಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ಮತ್ತೆ ಸದ್ಗುರು ಶಂಕರ ದೇವ ಕಳವು ಗೌಡನ ಮತ್ತೆ ಮತ್ತೆ ಗೌಡನ ಮತ್ತೆ. ನಾಲೆಗೆ ನೀರು ಬಿಡಲು ಆಗ್ರಹಿಸಿ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಮಾಜಿ ವಿಧಾನ ಪರಿಷತ್ ಸದಸ್ಯ KT ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಸ್ತುವಾರಿ ಸಚಿವರಾಗಿ ಒಂದು ದಿನ ಭೇಟಿ ನೀಡಿದ ಉಸ್ತುವಾರಿ ಸಚಿವರಿಗೆ ಹೇಳಿ ಧಿಕ್ಕಾರ. ರೈತರ ಕಾಳಜಿ ಇಲ್ಲದ ಉಸ್ತುವಾರಿ ಸಚಿವರಿಗೆ
ರೈತರ ಬೆಳೆ ಒಣಗುತ್ತಿದೆ, ಒಂದು ಕಟ್ಟು ನೀರು ಕೊಡದೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. 2 ಬಾರಿ ಉಸ್ತುವಾರಿ ಸಮಿತಿ ಸಭೆ ನಡೆದಿದೆ. ರೈತರು ಬೆಳೆದ ಬೆಳೆ ಉಳಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. KS ಡ್ಯಾಂನಲ್ಲಿ 74 ಅಡಿ ಇದ್ದಾಗಲೂ ಬೆಳೆಗೆ ನೀರು ಬಿಟ್ಟ ಉದಾಹರಣೆ ಇದೆ. 92 ಅಡಿ ನೀರಿದ್ದರೂ ನೀರು ಬಿಡದೆ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಅಂತ KT ಶ್ರೀಕಂಠೇಗೌಡ ಒತ್ತಾಯಿಸಿದರು. ತಕ್ಷಣವೇ ನೀರು ಬಿಡುಗಡೆ ಮಾಡಬೇಕಂತ ಆಗ್ರಹಿಸಿದರು. ಈ ಕೂಡಲೇ ರೈತರ ಬೆಳೆಗಳ ರಕ್ಷಣೆಗೆ ನಾಲೆ ಮೂಲಕ ನೀರು ಹರಿಸಲು ಒತ್ತಾಯಿಸಲಾಯಿತು. ರೈತರಿಗೆ ಬಿಡುಗಡೆ ಮಾಡಬೇಕಾದಂಥ ಕಟ್ಟು ನೀರನ್ನು ಈವರೆಗೂ ಬಿಡುಗಡೆ ಮಾಡಿಲ್ಲ. 2 ಬಾರಿ ಉಸ್ತುವಾರಿ ಸಮಿತಿಯ ಸಭೆ ಆಗಿದೆ. ಬೆಳೆಗಳು ಒಣಗ್ತಾ ಇದ್ದಾವೆ. ರೈತರ ಬಗೆಗೆ ಕಿಂಚಿತ್ತೂ ಕಾಳಜಿಯನ್ನು ಇಲ್ಲದ ಈ ಸರ್ಕಾರಕ್ಕೆ ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಮತ್ತು ಸವಾಲು ನಮ್ಮ ರೈತ ಸಮುದಾಯಕ್ಕೆ ಇದೆ. ಹಾಗಾಗಿ 74 ಅಡಿ ಇರುವವರೆಗೂ ನೀರನ್ನು ಕೊಟ್ಟ ಜ್ವಲಂತ ಉದಾಹರಣೆಗಳು ನಮ್ಮ ಎದುರು ಇದೆ. ಈಗ 92 ಅಡಿಯವರೆಗೆ ನೀರು ಇರೋದ್ರಿಂದ ಕನಿಷ್ಠ ಒಂದು ಕಟ್ಟು ನೀರನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಸರ್ಕಾರ ಕೂಡಲೇ ಒಬ್ಬ ನೀರಾವರಿ ಸಚಿವರು ನೇಮಕ ಮಾಡಿದ್ದಾರಲ್ಲ, ಅವ್ರನ್ನ ಮಂಡ್ಯಕ್ಕೆ ಕಳಿಸ್ಕೊಡ್ಬೇಕು. ಮಂಡ್ಯದ ರೈತರ ಅಹವಾಲನ್ನು ಆ ನೀರಾವರಿ ಸಚಿವರು ಕೇಳಬೇಕು. ಉಸ್ತುವಾರಿ ಸಚಿವರು ಹೌದು, ನೀರಾವರಿ ಸಚಿವರು ಹೌದು. ಇವತ್ತು ಬೆಳೆ ಒಣಗ್ತಾ ಇದೆ, ನೀರಿನ ಬಿಡುಗಡೆ ಇಲ್ಲ. ಕಳೆದ 8 ದಿನಗಳಿಂದ ಹೋರಾಟ ನಡೀತಾ ಇದೆ. ವಿಶೇಷವಾಗಿ ಮೊನ್ನೆಯಿಂದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ನೀರಿಗಾಗಿ. ಇಂಥ ಸಂದರ್ಭ ಯಾವತ್ತೂ ಬಂದಿರಲಿಲ್ಲ. ಹಾಗಾಗಿ ಜಿಲ್ಲಾಡಳಿತದ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತೇವೆ, ಈ ಕೂಡಲೇ ನೀರನ್ನು ಬೆಳೆಗಳಿಗೆ ಹರಿಸಿ ನೀರನ್ನು ಬಿಡುಗಡೆ ಮಾಡುವಂಥ ನಿರ್ಣಯವನ್ನು ಈ ಕ್ಷಣದಲ್ಲೇ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ ಮತ್ತು ಹೋರಾಟ. ಅದಕ್ಕಾಗಿ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ಸೇರಿದಾಗೆ ವಿವಿಧ ಸಂಘಟನೆಗಳು, ಕನ್ನಡ ಸೇನೆ ಸೇರಿದಾಗೆ 4 ಸಂಘಟನೆ ಪದಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ನಮಸ್ಕಾರ. ಇದರ ಜೊತೆಗೆ ಇವತ್ತು ಈಗಾಗಲೇ 50% 60% ಭಾಗದ ಬೆಳೆ ಒಣಗಿ ಹೋಗಿದೆ. ಆ ಒಣಗಿ ಹೋಗಿರೋ ಬೆಳೆಗಳಿಗೆ ಪರಿಹಾರ ಕೊಡಬೇಕಲ್ಲ. ಪರಿಹಾರ ಕೊಡಬೇಕಾದ್ರೆ ನೀವು ಬರ ಅಂತೇಳಿ ಘೋಷಣೆ ಮಾಡಬೇಕಲ್ಲ. ಯಾಕೆಂದರೆ ಖುಷ್ಕಿ ಪ್ರದೇಶದಲ್ಲಿ ಯಾವ ಬೆಳೆಯನ್ನು ಒಡ್ಲಿಕ್ಕೆ ಆಗಲಿಲ್ಲ. ನೀರಾವರಿ ಭಾಗದಲ್ಲಿ ಮಾತ್ರ ಇನ್ನು 40-50 ಭಾಗ ಬೆಳೆ ನಿಂತಿದೆ, ಉಳಿದದ್ದು ಒಣಗೋಗಿದೆ. ಈ ಹಿನ್ನೆಲೆಯಲ್ಲಿ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ಜನರಿಗೆ ಬೆಳೆ ಪರಿಹಾರ ಕೊಡುವಂಥ ನಿರ್ಣಯವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಮಂಜುನಾಥ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಮೈಶುಗರ್ ಆಡಳಿತ ಮಂಡಳಿಯ ವಿರುದ್ಧ ಆರೋಪ ಸಂಬಂಧ ನಿವೃತ್ತ ಸಕ್ಕರೆ ಆಯುಕ್ತರ ಶೇಖರ ಗಾಯಕವಾಡ ನೇತೃತ್ವದ ತನಿಖಾ ಸಮಿತಿ ವರದಿಯಲ್ಲಿ ಹಗರಣ ಸಾಬೀತಾಗಿದ್ದು, ಕಾರ್ಖಾನೆಯ ಹಿತದೃಷ್ಟಿಯಿಂದ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಮಂಗಲದಾಸ್ ಅವರನ್ನು ಪದಚ್ಯುತಗೊಳಿಸಬೇಕು ಅಂತ ಮೈಸೂರು ಉಳಿಸಿ ಹೋರಾಟ ಸಮಿತಿಯ MB ನಾಗಣ್ಣಗೌಡ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಿತಿಯು ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸಿದೆ. ಮೈಸೂರಿನಲ್ಲಿ ನಿಯಮಗಳ ಉಲ್ಲಂಘನೆ, ಸ್ವಜನ ಪಕ್ಷಪಾತ, ಹಣ ದುರ್ಬಳಕೆ, ನಿಯಮಗಳನ್ನು ಗಾಳಿಗೆ ತೂರಿ ಏಜೆನ್ಸಿಗಳ ನೇರ ಗುತ್ತಿಗೆಗೆ ನೇಮಕ, ಹೆಚ್ಚಿನ ಸೇವಾ ಶುಲ್ಕ ಪಾವತಿ, ಸಕ್ಕರೆ ಎತ್ತುಳಿ ಮಾಡದೆ ನಷ್ಟ ನಿಯಮವಾಗಿ ನಿವೃತ್ತ ನೌಕರರ ನೇಮಕ ಮಾಡಿರುವುದು ದೃಢಪಟ್ಟಿದೆ ಅಂತ ಹೇಳಿದರು. CCTV ಅಳವಡಿಕೆಯಲ್ಲಿ ನಾನಾ ಕಾಮಗಾರಿಗಳ ಹೆಸರಿನಲ್ಲಿ ಅಕ್ರಮ, ಮೊಲಾಸಿಸ್ ಹೊರಕೆಯಿಂದ ನಷ್ಟ, ಒಂದೇ ವರ್ಷದಲ್ಲಿ ಹಲವು ಉಪಗುತ್ತಿಗೆ, ಆಂತರಿಕ ಸ್ವಚ್ಛತೆಗಾಗಿ ಆರ್ಬಿಟೆಕ್ ಹೆಸರಿನಲ್ಲಿ ಹಣ ಲಪಟಾಯಿಸಿರುವ ಸಾಧ್ಯತೆ ಇದೆ. ಕೋಟ್ಯಾಂತರ ರೂಪಾಯಿ ಬೆಲೆಯ ಬಿ ಮಿಲ್ನಲ್ಲಿ ಕೇವಲ 4.10 ಕೋಟಿಗೆ ಮಾರಾಟ. ಇದಕ್ಕೆ ಕಾರಣ ಕೇಳಿ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ ಅಂತ ಹೇಳಿದರು. ಹೋರಾಟದ ಫಲವಾಗಿ ಅಗ್ಗದ ದರಕ್ಕೆ ಮೈಸೂರು ಭೂಮಿ ವಿಲೇವಾರಿ ಪ್ರಕ್ರಿಯೆಗೆ ತಡೆ ಬಿದ್ದಿದೆ. ಸ್ವಾರ್ಥ ಸಾಧನೆಗೆ ಮೈಸೂರು ಕಾರ್ಖಾನೆಯನ್ನು ದುರ್ಬಳಕೆ ಮಾಡಿಕೊಂಡ ಮೈಸೂರು ಅಧ್ಯಕ್ಷ ಸಿಡಿ ಗಂಗಾಧರ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಮಂಗಲದಾಸ್ ಅವರನ್ನು ತಕ್ಷಣದಿಂದ ಪದಚ್ಯುತಗೊಳಿಸಿ ಸೂಕ್ತ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಬೇಕು. ನ್ಯಾಯಾಲಯದ ತೀರ್ಪಿನಂತೆ ನಾಗರಚಪ್ಪ ಆಸ್ತಿ ಮುಟ್ಟುಗೋಲಿಗೆ ಜಿಲ್ಲಾಧಿಕಾರಿಗಳು ಮುಂದಾಗಬೇಕು ಅಂತ ಹೇಳಿದರು. ಮೈಸೂರು ಆಡಳಿತ ಮಂಡಳಿಯ ವಿರುದ್ಧ ಹಲವಾರು ಆರೋಪಗಳನ್ನು ನಾವು ಮಾಡಿದ್ವಿ. ಮತ್ತು ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ದೂರುಗಳನ್ನ ಕೂಡ ಕೊಟ್ಟಿದ್ವಿ. ಆಗ ಸ್ವತಃ ನಮ್ಮ ಮೈಸೂರಿನ ನೆಚ್ಚಿನ ಅಧ್ಯಕ್ಷರು ಈ ರೀತಿ ಆರೋಪಗಳನ್ನ ಮಾಡ್ತಿರ್ತಕ್ಕಂಥವರು ಯಾವುದೇ ಥರದ ದಾಖಲೆಗಳನ್ನ ಕೊಡ್ತಾಯಿಲ್ಲ, ಮತ್ತು ಅವರೆಲ್ಲ ಕಿಡಿಗೇಡಿಗಳು ಅಂತೇಳಿ ಒಂದು ಉತ್ತರವನ್ನು ಕೊಟ್ಟಿದ್ದರು. ಪ್ರಶ್ನೆ ಮಾಡೋಂಥವ್ರನ್ನ ಕಿಡಿಗೇಡಿಗಳು ಅಂತೇಳಿ ಒಂದು ಉಡಾಫೆ ಉತ್ತರವನ್ನು ಕೊಟ್ಟಿದ್ದರು. ಇವತ್ತು ನಾವು ನಿಮ್ಮ ಮುಂದೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಿದ್ದೀವಿ. ಏನು ಮೈಶುಗರ್ ಮೇಲಿರ್ತಕ್ಕಂಥ ಆಡಳಿತ ಮಂಡಳಿರ್ತಕ್ಕಂಥ ಅವ್ಯವಹಾರ ಮತ್ತು ಅಕ್ರಮಗಳ ಬಗ್ಗೆ ರಾಜ್ಯ ಸರ್ಕಾರ ಮಹಾರಾಷ್ಟ್ರದ ನಿವೃತ್ತ ಸಕ್ಕರೆ ಆಯುಕ್ತರು ಶೇಖರ್ ಗಾಯಕ್ವಾಡ್ ಅಂತೇಳಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದರು. ಆ ಇಡೀ ಕಮಿಟಿ ಏನು ಮೈಸೂರಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಒಂದು ತನಿಖಾ ವರದಿಯನ್ನು ಈಗಾಗಲೇ ಮಂಡಿಸಿದೆ. ಸರ್ಕಾರಕ್ಕೆ ಈಗಾಗಲೇ ತನಿಖಾ ವರದಿಯನ್ನು ಮಂಡಿಸಿದೆ.
ಈ ವರದಿ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಮೈಸೂರು ಕಾರ್ಖಾನೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ಭಾಳಷ್ಟು ಅಂಶಗಳನ್ನು ತೆರೆದಿಟ್ಟಿದೆ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಿರ್ತಕ್ಕಂಥದ್ದು ನೋಡಿ, ಹಲವಾರು ವಿಷಯಗಳು ನಾವು ಹೇಳಿದ್ದೀವಿ. ಒಂದು ಆಂತರಿಕ ಸ್ವಚ್ಛತೆ, ಕಾರ್ಖಾನೆ ಒಳಗಡೆ ಒಂದು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅಂತಿದೆ. ಯಾರು ಏನು ಮ್ಯಾನ್ ಪವರ್ ಕೊಡ್ತಿದ್ದಾರೆ ಆರ್ಬಿಟೆಕ್ ಕಂಪನಿ, ಅವರೇ ಅದನ್ನು ಮಾಡ್ಕೊಳ್ಬೇಕು ಲೆಕ್ಕಾಚಾರವಾಗಿ. ಇವರೇನು ಮಾಡ್ತಾರೆ, ಅವರು ಮಾಡಬೇಕಾದಂಥ ಜವಾಬ್ದಾರಿ ಬದಲಾಗಿ ಬೇರೆ ಉಪಗುತ್ತಿಗೆದಾರರಿಗೆ ಕೊಟ್ಟು ಸುಮಾರು 15-20 ಲಕ್ಷ ರೂಪಾಯಿನ ಬೇನಾಮಿಯಾಗಿ ಇವರು ಹೊರಗಿನ ವ್ಯಕ್ತಿಗಳಿಂದ ಮಾಡಿಸಿದ್ದೀವಿ ಅಂತೇಳಿ ಬಿಲ್ ಮಾಡ್ತಾರೆ. ಮತ್ತು ಆರ್ಬಿಟೆಕ್ಗೂ ಕೂಡ ನಾವು ಕೊಟ್ಟಿದ್ವಿ ಈ ಕೆಲಸವನ್ನು ಅಂಥೇಳಿ ಅವರ ಹೆಸರಲ್ಲಿ ಕೂಡ 4,40,000 ರೂಪಾಯಿ ಡ್ರಾ ಮಾಡಿದ್ದಾರೆ. ಅಂದರೆ ಮೊದಲೇ ಸ್ಕ್ಯಾಮ್ ಇದು, ಸ್ಕ್ಯಾಮ್ ಒಳಗೆ ಇನ್ನೊಂದು ಸ್ಕ್ಯಾಮ್ ಮಾಡಿದ್ದಾರೆ. ಮತ್ತು ಈ ಕಾರ್ಖಾನೆಗೆ CCTV ಹಾಕಿದ್ದೀವಿ ಅಂತ ಫಸ್ಟ್ ಬಂತು. ಎಲ್ಲರೂ ಪ್ರಶ್ನೆ ಮಾಡಿದಾಗ ನಾವು ಹಾಕಿಲ್ಲ, ಆರ್ಬಿಟೆಕ್ ಕಂಪ್ನಿಯವರೇ ಹಾಕೊಂಡಿದ್ದಾರೆ CCTVನ ಅಂತ ಹೇಳಿದರು. ಆ್ಯಕ್ಚುಲಿ ಆರ್ಬಿಟೆಕ್ ಕಂಪ್ನಿಯವರು IT ವರ್ಲ್ಡ್ ಅಂತೇಳಿ ಅವ್ರಿಗೆ 10 ಲಕ್ಷ ಪೇ ಮಾಡಿ CCTV ಹಾಕಿರೋದಕ್ಕೆ ಅಂತೇಳಿ ಕೇಳಿದ್ದಾರೆ. ಇವ್ರು ಪೇನೂ ಕೂಡ ಮಾಡಿದ್ದಾರೆ. CCTV ಹಾಕಬೇಕಾದ್ರೆ ಟೆಂಡರ್ ಕರಿಬೇಕು, ಪ್ರೊಕ್ಯೂರ್ಮೆಂಟ್ ಮಾಡಬೇಕು. ಇದು ಯಾವುದೂ ಮಾಡ್ದೇ IT ವರ್ಲ್ಡ್ ಅಂತಕ್ಕಂಥ ಕಂಪ್ನಿಗೆ 10 ಲಕ್ಷಕ್ಕೂ ಮೇಲೆ ಹೆಚ್ಚಿನ ಹಣವನ್ನು ಪಾವತಿ ಮಾಡಿದ್ದಾರೆ. ಮತ್ತಿಲ್ಲಿ ಮೊಲ್ಲಾಸ್ ಸೋರಿಕೆ ಬಗ್ಗೆ ನೀವೇ ಎಲ್ಲ ವರದಿ ಮಾಡಿದಿರಿ. ಸುಮಾರು 2.5 ಲಕ್ಷ ರೂಪಾಯಿ ನಷ್ಟ ಆಗಿದೆ ಮೊಲ್ಲಾಸ್ ಸೋರಿಕೆಯಿಂದ. ಇವತ್ತು ಆರ್ಬಿಟೆಕ್ ಕಂಪ್ನಿಗೆ ಯಾವುದೇ ಪೆನಾಲ್ಟಿ ಹಾಕಿಲ್ಲ ಕಳಪೆ ನಿರ್ವಹಣೆ ಮಾಡಿರೋ ವಿಚಾರಕ್ಕೆ. ಸೊ ಅದರಿಂದಲೂ ಕೂಡ ಕಾರ್ಖಾನೆಗೆ ನಷ್ಟ ಆಗಿದೆ. ಮತ್ತು ಇಲ್ಲಿ ಹೇಳ್ತಿರ್ತಕ್ಕಂಥ ಎಲ್ಲ ವಿಷಯಗಳು, ನೇಮಕಾತಿಗಳಲ್ಲಿ ನಿವೃತ್ತ ನೌಕರನ್ನ ತಗೊಂಡಿದ್ದಾರೆ, ಅಕ್ರಮವಾದ ನೇಮಕಾತಿಗಳಾಗಿದೆ ಅಂತಕ್ಕಂಥದ್ದನ್ನ ಆಯೋಗ ತನ್ನ ವರದಿನಲ್ಲಿ ಹೇಳಿದೆ. ಮತ್ತು ಮಂಗಲ್ದಾಸ್ ಅಂತ ಏನು ಇದ್ದಾರೆ, ಈಗಾಗಲೇ MD ಇದ್ದಾರೆ, MD ಅವರು ಅಧಿಕಾರ ಸ್ವೀಕಾರಕ್ಕೂ ಮುಂಚೆ ಇರ್ತಕ್ಕಂಥ ಕಡತಗಳಿಗೂ ಸಹಿ ಮಾಡಿದ್ದಾರೆ. ಅದನ್ನು ಸ್ವತಃ ತನಿಖಾ ಸಮಿತಿ ಮುಂದೆ ಅವ್ರು ಒಪ್ಕೊಂಡಿದ್ದಾರೆ. ಹೌದು, ನಾನು ಸಹಿ ಮಾಡಿದ್ದೀನಿ ಅಂಥೇಳಿ ಒಪ್ಕೊಂಡಿದ್ದಾರೆ. ಇವತ್ತು ತನಕ ತನಿಖಾ ಸಮಿತಿಗೆ ಕಡತವನ್ನು ಕೊಟ್ಟಿಲ್ಲ ಅಂಥೇಳಿ ತನಿಖಾ ಸಮಿತಿ ತನ್ನ ವರದಿನಲ್ಲಿ ಹೇಳಿದೆ. ಇವತ್ತು ಗಂಗಾಧರ್ ಅವರು ನಾನು ಕಾರ್ಖಾನೆನ ಅಭಿವೃದ್ಧಿ ಮಾಡ್ತಾಯಿದ್ದೀನಿ, ಲಾಭ ತೊಗೊಂಡೋಗ್ತಾಯಿದ್ದೀನಿ ಅಂತೇಳಿ ಹೇಳ್ಕೊಂಡು ಬಂದರು. ಅವ್ರು ಮಾಡಿರತಕ್ಕಂಥ ಎಲ್ಲ ಅಕ್ರಮಗಳಲ್ಲಿ ಆ ಮರಗಳನ್ನ ಕಡಿದಿರ್ತಕ್ಕಂಥದ್ದು ಇರ್ಬೋದು, ಅದು ಕೂಡ ನಿಯಮಬಾಹಿರವಾಗಿ ಕಡಿದಿದ್ದಾರೆ ಅನ್ನತಕ್ಕಂಥದ್ದನ್ನ ತನಿಖಾ ಸಮಿತಿ ಈಗಾಗಲೇ ತನ್ನ ವರದಿನಲ್ಲಿ ಹೇಳಿದೆ. ಗೋಷ್ಠಿಯಲ್ಲಿ HT ಜಯರಾಮು, ವೇಣುಗೋಪಾಲ್, ರಾಜುಗೌಡ, ಶಿವಳ್ಳಿ ಚಂದ್ರಶೇಖರ್ ಇದ್ದರು. ಮನುಷ್ಯನ ಬದುಕಿಗೆ ಜೀವನಾಧಾರವಾದ ಮಣ್ಣು ಮತ್ತು ನೀರಿನ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಜಯ ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾರಾಯಣರವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ನಮ್ಮ ಮಣ್ಣು ನಮ್ಮ ನೀರು ನಮ್ಮ ಹಕ್ಕು, AA ಡೇಟಾ ಸೆಂಟರ್ಗಳ ಅವಳಿ ಬಲಿಯಾಗದಿರುವಂತೆ ಅವರು ಸಂಕಲ್ಪವನ್ನು ಮಾಡಿದರು. ಸತ್ಯಾಗ್ರಹವನ್ನು ನಾವು ಕರೆ ಕೊಟ್ಟಿದ್ದೀವಿ ಗಾಂಧೀಜಿ ಸಹಜ ಬೇಸಾಯ ಆಶ್ರಮದಿಂದ. ಈ ಸತ್ಯಾಗ್ರಹದ ಮೂಲ ಉದ್ದೇಶ ಇಷ್ಟೇ, ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೆಂಟರ್ಸ್ಗಳು ಇಡೀ ನಮ್ಮ ಭಾರತವನ್ನು ಅಕ್ವೈರ್ ಮಾಡ್ಕೊಳ್ತಾ ಇದೆ. ಆಲ್ಮೋಸ್ಟ್ 800 ಡಾಟಾ ಸೆಂಟರ್ಸ್ಗಳನ್ನ 2030 ಒಂದು ಡಾಟಾ ಸೆಂಟರ್ಸ್ಗಳನ್ನ ಏನಾದರೂ ನಿರ್ಮಾಣ ಮಾಡ್ತಂದ್ರೆ ಅದಕ್ಕೆ ನೀರು ಆಲ್ಮೋಸ್ಟ್ ನಮ್ಗೆ ಬೇಕಾಗಿರೋದು 2 ಟನ್ನಷ್ಟು ನೀರನ್ನ ಪ್ರತಿನಿತ್ಯ ಅದು ಬಳಕೆಗೆ ತಗೊಳ್ತಾ ಹೋಗುತ್ತೆ. ಒಂದು ವರ್ಷ ಅಂತ ತಗೊಂಡಾಗ 750ರಿಂದ 800 ಟನ್ನಷ್ಟು ನೀರನ್ನು ಅದು ಕಬ್ಜೆ ಮಾಡುತ್ತೆ. ಇದು ಒಟ್ಟಾರೆ ಹೇಳೋದಾದರೆ ಒಂದು ಮೈಸೂರು ಮತ್ತು ಮಂಡ್ಯ ಜನಗಳಿಗೆ ಬೇಕಾಗಿರೋ 1 ವರ್ಷದ ನೀರನ್ನು ಒಂದು ಡಾಟಾ ಸೆಂಟರ್ 1 ವರ್ಷಕ್ಕೆ ಒಂದೇ ಒಂದು ಡಾಟಾ ಸೆಂಟರ್ ಕಬ್ಜೆ ಮಾಡ್ತಾ ಹೋಗುತ್ತೆ. ಅದಕ್ಕೆ ಎನಾರ್ಮಸ್ ಕರೆಂಟ್ಗಳು ಬೇಕಾಗುತ್ತೆ. ಹಾಗಿರೋದ್ರಿಂದನೇ ಕರೆಂಟ್ ಕೂಡ ಇವಾಗ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಈ ಒಂದೇ ಒಂದು ಡಾಟಾ ಸೆಂಟರ್ಸ್ ನಿರ್ಮಾಣ ಮಾಡ್ತು ಅಂದರೆ ನಮ್ಮ ನೀರು ಆಗಿರ್ಬೋದು, ನಮ್ಮ ಮಣ್ಣು ಆಗಿರ್ಬೋದು, ನಮ್ಮ ಕರೆಂಟ್ ಆಗಿರ್ಬೋದು ಕಂಪ್ಲೀಟ್ ವ್ಯಾನಿಷ್ ಆಗ್ತಾ ಹೋಗುತ್ತೆ. ಓಕೊಳ್ಳಿ ಅದನ್ನು ಇಟ್ಕೊಂಡು ನಾವೇನಾದರೂ ಮುಂದೆ ಏನಾದರೂ ಭವಿಷ್ಯ ನಿರ್ಮಾಣ ಆಗುತ್ತಾ ಅಂತ ನಾವು ನೋಡೋದಾದರೆ ಅದು ಹ್ಯೂಜ್ ಅನ್ಎಂಪ್ಲಾಯ್ಮೆಂಟ್ಗೆ ನಾಂದಿ ಆಡುತ್ತೆ. ಈಗಾಗಲೇ IT-BT ಕಂಪ್ನಿಗಳು ಆಗಲೇ ನೆಲಸಮ ಆಗೋಗಿದ್ದಾವೆ. ಈಗಾಗಲೇ ನಮ್ಮ ಮಕ್ಕಳೆಲ್ಲ IT-BT ಸೆಂಟರ್ಸಲ್ಲಿ ಯಾವತ್ತೂ ಕೆಲಸ ಕೊಡ್ಕೊಳ್ತೀವಿ ಅವ್ರಿಗೆ ಗೊತ್ತಿರೋದಿಲ್ಲ. ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಸೆಂಟರ್ಸ್ಗಳನ್ನ ನಾವು ಅಕ್ವೈರ್ ಮಾಡ್ಕೊತಾ ಇದ್ದಾವೆ. ಸೊ ಹಿಂಗೆ ಆಯಿತು ಅಂದರೆ ಅನ್ಎಂಪ್ಲಾಯ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಭಾಳ ದೊಡ್ಡ ಸ್ವರೂಪವನ್ನು 2030 ತಗೊಳ್ತಾ ಇದ್ದಾವೆ. ಇದೆಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರ. ಇದು ಒಂದು ಸೆಂಟ್ರಲ್ ಪಾಲಿಸಿ. ಈ ಸೆಂಟ್ರಲ್ ಪಾಲಿಸಿಯ ವಿರುದ್ಧವಾಗಿ, ನಮ್ಮ ಕರ್ನಾಟಕದ ಪಾಲಿಸಿನ ವಿರುದ್ಧವಾಗಿ ನಾವು ಈ ಒಂದು ಸತ್ಯಾಗ್ರಹ ಮೂಮೆಂಟ್ಸ್ಗಳನ್ನ ತಗೋತಾ ಇದ್ದೀವಿ. ಇದು ಮ್ಯಾಸಿವ್ ಜನಗಳಿಗೆ ಹರಡಿಸುವಂಥದ್ದು ನಮ್ಮ ಒಂದು ಹೋರಾಟದ ಒಂದು ಲೆಕ್ಕಾಚಾರ ಆಗಿದೆ. ಡೇಟ್ ಯಾವಾಗ ಸರ್ ಹೋರಾಟ? ನಾವು ಆಗಸ್ಟ್ 6, 7 ಮತ್ತು 8 ಈ ಸತ್ಯಾಗ್ರಹವನ್ನು ಕರೆ ಕೊಡ್ತಾ ಇದ್ದೀವಿ. ಆಗಸ್ಟ್ 6ನೇ ತಾರೀಕು ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ಲೇಸ್ಗಳೆಲ್ಲ ಬರ್ತಾ ಇದ್ದಾರೆ ಡಿಸ್ಕಷನ್ಸ್ಗೆ. 7ನೇ ತಾರೀಕು ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೀವಿ. ಒಂದು 3,000ರಿಂದ 4,000 ಜನ ಪಾದಯಾತ್ರೆ ಮಾಡ್ತೀವಿ. 8ನೇ ತಾರೀಕು ಇದು ನ್ಯಾಷನಲ್ ಪಾಲಿಸಿಯನ್ನು ನಾವು ಹೇಗೆ ರದ್ದುಗೊಳಿಸಬೇಕು ಅನ್ನೋ ಚರ್ಚೆಯನ್ನು ಸುದೀರ್ಘವಾಗಿ ನಾವು ತಗೊಳ್ತಾ ಇದ್ದೀವಿ. ಇದು ಮ್ಯಾಸಿವ್ ಜನಗಳನ್ನ ರೀಚ್ ಮಾಡುವಂಥ ಒಂದು ಸತ್ಯಾಗ್ರಹ ಮೂಮೆಂಟ್ ಆಗಿದೆ. ಇದು ಒಂದು ಶಾಂತಿಯುತ ಹೋರಾಟ ಗಾಂಧಿ ಮಾರ್ಗ.
ತಂತ್ರಜ್ಞಾನದ ಹೆಸರಿನಲ್ಲಿ ಭಾರತದಾದ್ಯಂತ ಕೃತಕ ಬುದ್ಧಿಮತ್ತೆ ಡೇಟಾ ಸೆಂಟರ್ಗಳು ಅಣಬೆಗಳಂತೆ ಇಡುತ್ತಿದ್ದು, ಈ ಡೇಟಾ ಸೆಂಟರ್ಗಳು ನಮ್ಮ ಅಮೂಲ್ಯವಾದ ಕೃಷಿ ಭೂಮಿಯನ್ನು ನುಂಗುತ್ತಿವೆ ಅಂತ ನಾರಾಯಣ್ ಆತಂಕ ವ್ಯಕ್ತಪಡಿಸಿದರು. ಅದಕ್ಕಿಂತಲೂ ಭಯಾನಕ ಅಂದರೆ ಇವುಗಳನ್ನು ತಂಪಾಗಿಸಲು ದಿನಂಪ್ರತಿ ಕೋಟ್ಯಾಂತರ ಲೀಟರ್ ಶುದ್ಧ ಕುಡಿಯುವ ನೀರು ಪೋಲಾಗುತ್ತಿದೆ. ಒಂದೆಡೆ ರೈತರು ನೀರಿಲ್ಲದೆ ಮಣ್ಣಿನ ಫಲವತ್ತತೆ ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದಾರೆ ಅಂತ ಹೇಳಿದರು. ಇನ್ನೊಂದೆಡೆ ಕಾರ್ಪೊರೇಟ್ ಕಂಪನಿಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡುತ್ತಿದ್ದಾವೆ. ತಂತ್ರಜ್ಞಾನ ನಮಗೆ ಬೇಕು, ಆದರೆ ಜೀವನಾಧಾರವಾದಂಥ ಮಣ್ಣು ಮತ್ತು ನೀರನ್ನು ಬಲಿಕೊಟ್ಟು ಇದನ್ನು ಹಾಳು ಮಾಡ್ತಿದ್ದೇವೆ ಅಂತ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ತಜ್ಞರು ಬರ್ತಾರೆ, ಮಣ್ಣಿನ ಸಂಶೋಧನೆ ಮಾಡಿರ್ತಕ್ಕಂಥ ತಜ್ಞರಿರ್ಬೋದು, ನೀರಿನ ಬಗ್ಗೆ ತಜ್ಞರಿರ್ತಕ್ಕಂಥ ಇರ್ಬೋದು, ಮತ್ತೆ ನಮ್ಮ ಎಲ್ಲ ಸಮಗ್ರವಾದ ವಿಷಯಗಳನ್ನ ತಿಳಿಸೋಕೆ ಅಲ್ಲಿ ಬರ್ತಾರೆ. ನಾವು ಏನ್ ಅನ್ಕೊಂಡಿದ್ದೀವಿ ಅಂದ್ರೆ ರೈತರಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂದಷ್ಟು ಗೊತ್ತಿದೆ, ಒಂದಷ್ಟು ಗೊತ್ತಿಲ್ಲದೆ ಇರ್ಬೋದು. ನನಗೇನೂ ಗೊತ್ತಿಲ್ಲ, ನಾನು ತಿಳ್ಕೋಬೇಕು, ಇದು ನನ್ನ ಇದು. ಅದಕ್ಕೇನಾದ್ರು ಪರ್ಯಾಯ ಕಂಡ್ಕೋಬೇಕು. ಚಂದ್ರಣ್ಣವ್ರು ಹೇಳಿದಾಗ ಈಗ ಪರ್ಯಾಯ ನಾವು ಕಂಡ್ಕೋಬೇಕು. ನೋಡಿ, ನಾನೇ ಹೇಳಿದೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ನಿರ್ಬಂಧ ಏರಿದಾರಲ್ಲ, ಅಲ್ಲಿ ಮಾಡಕ್ ಆಯ್ತಾ ಇಲ್ವಲ್ಲ, ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ಇಲ್ಲಿ ರೈತ ಈಗ ಸರ್ ಹೇಳ್ದಂಗೆ ರೈತ ಆಂದೋಲನ ಆಗ್ಬೇಕು, ಜನ ಆಂದೋಲನ ಆಗ್ಬೇಕು. ಇದು ನ್ಯಾಷನಲ್ ಮಟ್ಟಿಗೆ ಇಡೀ ಭಾರತ ದೇಶದಲ್ಲಿ ರೈತರು ಎಲ್ಲರೂ ಎದ್ದು ಬೀದಿಗೆ ನಿಂತು ಇದನ್ನ ಬೇಡ ಅಂತ ಹೇಳ್ಬೇಕು. ಆಗಷ್ಟೇ ನಾವು ಇದನ್ನ ಮುಟ್ಟಿಸೋಕ್ ಸಾಧ್ಯ. ಈಗ ಅಲ್ಲಿ ನಿರ್ಬಂಧ ಏರಿದ್ದಾರೆ ಬೇರೆ ದೇಶಗಳಲ್ಲಿ ಅಂದ್ಮೇಲೆ ಇಲ್ಲೂ ನಾವು ಭಾರತ ದೇಶದಲ್ಲಿ ಯಾಕೆ ನಿರ್ಬಂಧ ಇರಬಾರ್ದು? ಈಗ ಆಗ್ಲೇ ಇದನ್ನ ಹೇಳ್ದಾಗೆ ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ, ಡೆಲ್ಲಿನಲ್ಲಿ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ರೆ ನಮ್ಮ ರೈತರಿಗೆ ನೋಡಿ ಫಲವತ್ತತೆ ಆರ್ಟಿಕಲ್ 48 ಒಂದು ಸಂವಿಧಾನದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಫಲವತ್ತತೆ ಇರೋ ಮಣ್ಣನ್ನ ಏನಾದ್ರೂ ಸರ್ಕಾರ ಆಗ್ಲಿ ಖಾಸಗಿಯವರು ತಗೋಬೇಕು ಅಂದ್ರೆ ಅವತ್ತಿನ ಮಾರ್ಕೆಟ್ ರೇಟ್ 1 ಕೋಟಿ ಇದ್ರೆ 4 ಕೋಟಿ ಕೊಡ್ಬೇಕು ಅಂತ ಹೇಳುತ್ತೆ. ಅಕಸ್ಮಾತ್ ನೀವು ನಗರ ಪ್ರದೇಶದಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ಅದೇ ರೈತರ ಜಮೀನ್ ಇದ್ರೆ ಅದ್ರ ಬೆಲೆ 2 ಕೋಟಿ ಇದ್ರೆ ನೀವು 4 ಕೋಟಿ ಕೊಡ್ಬೇಕು ಅಂತ ಹೇಳುತ್ತೆ. ಆದ್ರೆ ನಮ್ಗೆ ಅಭಿವೃದ್ಧಿ ಮುಖ್ಯ ಅಲ್ಲ, ಇಲ್ಲಿ ರೈತರ ಜೀವ ಮುಖ್ಯ, ರೈತರ ಸುತ್ತಮುತ್ತಲಿನ ಪರಿಸರ ಮುಖ್ಯ, ರೈತರ ಕೃಷಿ ಮುಖ್ಯ. ಏನಾದ್ರೂ ನಾವು ಕೋಡ್ ಸಾಫ್ಟ್ವೇರ್ ಕೋಡ್ಗಳನ್ನ ತಿನ್ನಕ್ಕಾಗತ್ತಾ? ಚಿಪ್ಗಳನ್ನ ತಿನ್ನಕ್ಕಾಗತ್ತಾ? ಸಾರ್ ಹೇಳ್ದಂಗೆ ಏನು ಆ ಕಂಪ್ಯೂಟರೈಸ್ ಅಲ್ಲಿ ಬರ್ತಕ್ಕಂಥ ಯಾವುದೇ ನೀವು ಚಿಪ್ ನ ತಗೊಂಡ್ ತಿನ್ನಕ್ಕಾಗಲ್ಲ. ಅನ್ನನೇ ತಿನ್ಬೇಕು. ಅನ್ನ ತಿನ್ಬೇಕು ಅಂತಂದ್ರೆ ನಮ್ಗೆ ಭೂಮಿ ಉಳಿಲೇಬೇಕು, ಪರಿಸರ ಉಳಿಬೇಕು, ನೀರ್ ಸಿಗ್ಬೇಕು. ಇದು ಯಾವ್ದು ನೀವು ಮನೆಗಳಲ್ಲಿ ನೋಡಿ, ಮನೆಗಳಲ್ಲಿ ಗಿಟ್ಟ ಕಟ್ಕೊಂಡಿರುತ್ತೆ ನಲ್ಲಿಗಳಲ್ಲಿ. ಆ ತರ ಈ ಯಾವ್ದು ಸರ್ವರ್ಗಳಿಗೆ ಮತ್ತೆ ಸೆಂಟರ್ಗಳಿಗೆ ಆ ನೀರು ಆಗುದಿಲ್ಲ. ಅವ್ರಿಗೆ ಸ್ವೀಟ್ ವಾಟರ್ ಬೇಕು. ಈಗ ನಾವೇನು ಬಾಟ್ಲಲ್ಲಿ ಕೊಡ್ತೀವಿ ನೀರು, ನಿಮ್ಗೆ 20 ರಿಂದ 40 TDS ಇರುತ್ತೆ. ನಾವು ಈಗ ಏನು ಫಿಲ್ಟರ್ ಮಾಡಿ ಬಂದಿರ್ತಕ್ಕಂಥ ನೀರು, ಅದೇ ಒಂದು ಬೋರಲ್ಲಿ ನೀರು ತೆಗೆದುಕೊಂಡ್ರೆ 700 ರಿಂದ 1000 TDS ಇರ್ತದೆ. ಅಂದ್ರೆ ಅದರಲ್ಲಿ ಗಡಸು ಜಾಸ್ತಿ ಆಗಿರುತ್ತೆ ನೋಡಿ. ಅದಕ್ಕೆ ಫಿಲ್ಟರ್ ಮಾಡುವಾಗ ಅರ್ಧ ನೀರಲ್ಲ, ಮುಕ್ಕಾಲು ಭಾಗ ಹೊಂಟೋಗುತ್ತೆ. ಇನ್ನು ಸ್ವಲ್ಪ ಮಾತ್ರ 10 ಲೀಟರ್ ನಮ್ಗೆ ಉಳ್ಕೊಳ್ಳುತ್ತೆ ಅಲ್ಲಿ ಕುಡಿಲಿಕ್ಕೆ. ಆ ರೀತಿಯಾದಂತಹ ಆ ನೀರನ್ನ ತೆಗೆದುಕೊಂಡಾಗ ಅಲ್ಲಿ ಹಾಕಿದ್ರೆ ಅದು ಯಾವುದೇ ಸರ್ವರ್ಗಳು ಅವು ನಿಯಂತ್ರಣ ಆಗಲ್ಲ, ತಂಪಾಗಲ್ಲ, ಅವು ಸಾಕ ಜಾಸ್ತಿನೇ ಆಗ್ತವೆ. ಹಂಗಾಗಿ ಅವರು ಸ್ವೀಟ್ ವಾಟರ್ ಹೇಳ್ತಾರೆ. ಅದಕ್ಕೆ ಸಾಕಾದಷ್ಟು ವಿದ್ಯುತ್ ಬೇಕು, ಅದನ್ನ ಸಪ್ಲೈ ಮಾಡಕ್ ಆಗಲ್ಲ ಅವ್ರ ಕೈಲಿ. ಅದಕ್ಕೆ ಅವರು ಈ ಮುಖಾಂತರ ಏನ್ ಅಲ್ಲೆಲ್ಲ ಟ್ಯಾಂಕರ್ಗಳಲ್ಲಿ ಮುನ್ಸಿಪಾಲಿಟಿ ಟ್ಯಾಂಕರ್ಗಳು ಹೊಡ್ಬಿಡ್ಬೋದಾ? ಆಗಲ್ಲ. ಅಲ್ಲೆಲ್ಲ ಕೆರೆಗಳಲ್ಲಿ ನೀರು ತಂದು ಹೊಡಿಯೋದಾ? ಆಗಲ್ಲ. ಅಲ್ಲೆಲ್ಲ ಒಂದು ಬೋರ್ ತೆಗೆದ್ಬಿಟ್ಟು ನೀರು ಹೊಡ್ಬಿಟ್ರ ಅಂತ ಆಗಲ್ಲ. ಏನು ನಮ್ ಡ್ಯಾಮ್ ಇದೆಲ್ಲ ಅಂತ 10 ಡ್ಯಾಮ್ ಆದ್ರೂ ಸಾಲುದಿಲ್ಲ. ಈಗ ಅಲ್ಲಿ ಹೇಳಿದ್ರಲ್ಲ, ಬೆಂಗಳೂರು, ಮೈಸೂರು, ರಾಮನಗರದಲ್ಲಿ ನಾವು ಕುಡಿಯೋ ನೀರಿದೆಯಲ್ಲ, ಅದು ಲಕ್ಷಾಂತರ ನೀರನ್ನ ಅಲ್ಲಿ ವ್ಯಯ ಮಾಡ್ಕೊಂಡ್ಬಿಡುತ್ತೆ. ಆವಿಯಾಗಿ ಹೊಟ್ಟೋಗುತ್ತದು. ನಾವು ಬೋರ್ ತೆಗೆದ್ರೆ ಕಂಪ್ರೆಸರ್ ಹೊಗೆ ಆಗ್ಬಿಟ್ಟಾಗುತ್ತೆ. ಡೀಸೆಲ್ 1000 ಲೀಟರ್ ಹಾಕಿದ್ರೆ 1000 ನೋಡಿ ಹೊಡಿತೀವಿ, ಬರ್ನಾಗ ಹೋಗುತ್ತೆ. ಹಂಗೆ ಅಲ್ಲಿ ಹಾವಿ ಆಗ್ಬಿಟ್ಟಾಗುತ್ತೆ. ಅಂತ ಫಲವತ್ತತೆ ಮಣ್ಣನ್ನ ಕಿತ್ಕೋತಾ ಇರುವಂತದ್ದು. ಯಾಕೆ ಈ ಭಾರತ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಅವ್ರು ಹೇಳಿದಂಗೆ ನಾವು ಸರ್ಕಾರ ವಿರೋಧ ಹೋಗೋದು ಬೇಡ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಚಿತ್ರದುರ್ಗ ಜಿಲ್ಲೆಯ ಬೋವಿ ಗುರುಪೀಠದಲ್ಲಿ ಜುಲೈ 19 ಬೆಳಗ್ಗೆ 11 ಗಂಟೆಗೆ ಬೋವಿ ಜನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಅಂತ ಭಾರತೀಯ ಬೋವಿ ಜನಾಂಗದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಗುರಪ್ಪ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದ ಅಂಗವಾಗಿ SSLC ಮತ್ತು PUCಯಲ್ಲಿ 80% ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಪಟ್ಟಾಭಿಷೇಕ ಮತ್ತು ಲಾಂಛನ ದೀಕ್ಷಾ ಸಮಾವೇಶ ನಡೆಯಲಿದೆ ಅಂತ ಹೇಳಿದರು. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಸೇರಿದಂತೆ ಸರ್ಕಾರದ ಅನೇಕ ಸಚಿವರು, ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ವಧುವರರ ಸಮಾವೇಶ, ರಕ್ತದಾನ ಶಿಬಿರ ಹಾಗೂ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ವಿವರಣೆಯನ್ನು ನೀಡಿದರು. ಹಾಗೂ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಯವರ 17ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 28ನೇ ಲಾಂಛನ ದೀಕ್ಷಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಬೋವಿ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರವರು ಉದ್ಘಾಟನೆ ನೆರವೇರಿಸಲಿದ್ದಾರೆ.
ಉಪಮುಖ್ಯಮಂತ್ರಿಗಳು, ಸರ್ಕಾರದ ಅನೇಕ ಸಚಿವರು, ಶಾಸಕರುಗಳು ಭಾಗವಹಿಸುವರು. ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀರಾಮಪ್ಪನವರು ಕೂಡ ಭಾಗವಹಿಸಲಿದ್ದಾರೆ. ಅನೇಕ ಸ್ವಾಮೀಜಿಗಳವರುಗಳು ಕೂಡ ಭಾಗವಹಿಸಲಿದ್ದಾರೆ. ಈ ನಮ್ಮ ಕಾರ್ಯಕ್ರಮದಲ್ಲಿ SLC PUC ಈ ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಧೂವರರ ಸಮಾವೇಶ, ರಕ್ತದಾನ ಶಿಬಿರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಬೋವಿ ಜನಾಂಗದವರು ಒಂದು ರೀತಿ ಹಬ್ಬದ ವಾತಾವರಣದಲ್ಲಿ ಜಿಲ್ಲೆಯಿಂದ ಕನಿಷ್ಠ 500 ಜನಕ್ಕಿಂತ ಕಡಿಮೆ ಇಲ್ಲದಂತೆ ಭಾಗವಹಿಸಿ ಗುರುಗಳ ಮನಸ್ಸಂತೋಷಪಡಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾನು ಈ ಮೂಲಕ ಕೋರಿಕೊಳ್ತಾ ಇದ್ದೀನಿ. ಎಲ್ಲರೂ ಮಂಡ್ಯ ಜಿಲ್ಲೆ ಬೋವಿ ಜನಾಂಗದವರೆಲ್ಲರೂ ಅವರವರ ಸ್ವಪ್ರೇರಣೆಯಿಂದ ಅವರವರ ವಾಹನಗಳಲ್ಲಿ ಹಾಗೂ ಬಸ್ಸುಗಳಲ್ಲಿ, ರೈಲಿನಲ್ಲಿ ಪ್ರಯಾಣಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ. ಮತ್ತು ಕೆಲವೊಂದು ಇವರು ಸ್ಪಾನ್ಸರ್ಗಳು ಒಂದು 2-3 ಬಸ್ಗಳನ್ನೂ ಕೊಡಿಸೋ ಚಾನ್ಸಸ್ ಇದೆ. ಆ ಥರ ಅವಕಾಶ ಇದ್ದರೆ ನಾನು ಹೇಳ್ಕೊಳ್ತೀನಿ ಎಲ್ಲರಿಗೂ. ಆ ರೀತಿ ಯಾರು ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥವ್ರು ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಶೇಷ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ಬೋವಿ ಜನಾಂಗದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ. ಗೋಷ್ಠಿಯಲ್ಲಿ ಅದಯ್ಯ, ವೆಂಕಟರಾಮು, ರಮೇಶ್, ಮುರುಗೇಶ್, ಹುಚ್ಚಪ್ಪ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,